ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಅರಳಿಕಟ್ಟೆ ಎಪಿಸೋಡ್ ನಂಬರ್ 7, 17ನೇ ತಾರೀಕು ಮೇ 2020. ಅರಳಿಕಟ್ಟೆನಲ್ಲಿ ನಾವು ಪ್ರತಿ ವಾರ ಒಂದೊಂದು ಹೊಸ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಚರ್ಚೆ ಮಾಡಿದ್ವಿ, ಮತ್ತೆ ಡಿಜಿಟಲ್ ಕಂಪನೀಸ್ ನ ಸರ್ಕಾರಗಳು ಯಾಕೆ ಕಂಟ್ರೋಲ್ ಮಾಡಕ್ಕೆ ಬಯಸುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಚರ್ಚೆಯ ವಿಷಯ ಕೂಡ ಹೊಸದಾಗಿದೆ. ನಮ್ಮ ಬ್ಯಾಂಕಿಂಗ್ ಅಂತ ಒಂದು ಉದ್ಯಮ ಸ್ಥಾಪನೆ ಆಗಕ್ಕೂ ಮುಂಚೆ, ಬ್ಯಾಂಕ್ಗಳ ಬರಕ್ಕೂ ಮುಂಚೆ ಹಣಕಾಸಿನ ವಹಿವಾಟು ಹೇಗೆ ನಡೀತಾ ಇತ್ತು, ಇದರಲ್ಲಿ ಕೆಲವು ಕಮ್ಯುನಿಟೀಸ್ ಅಥವಾ ಕೆಲವು ಕಾಸ್ಟ್ ಅವರು ಮಾತ್ರ ಯಾಕೆ ಇನ್ವಾಲ್ವ್ ಆಗಿದ್ರು, ಅವರು ದೇಶದ ಆರ್ಥಿಕತೆಯಲ್ಲಿ ಅವ್ರು ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅನ್ನೋದ್ರದ್ದು ಇವತ್ತಿನ ವಿಷಯದ ಚರ್ಚೆ. ನಮ್ ಜೊತೆ ಚರ್ಚೆನಲ್ಲಿ ಪಾಲ್ಗೊಳ್ಳಕ್ಕೆ ನಿಧಿನ್ ಬಂದಿದ್ದಾರೆ. ನಿಧಿನ್ ಅವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್, ಆದ್ರೆ ಇತಿಹಾಸದಲ್ಲಿ ಅವರಿಗೆ ತುಂಬಾ ಹೆಚ್ಚಿನ ಒಲವಿದೆ. ಟಿಪ್ಪು ಸುಲ್ತಾನ್ ಬಗ್ಗೆ ತುಂಬಾ ಆರ್ಟಿಕಲ್ಸ್ ಬರೆದಿದ್ದಾರೆ. ಆ ಆರ್ಟಿಕಲ್ಸ್ ಪ್ರತಿಷ್ಠಿತ ಪಬ್ಲಿಕೇಶನ್ಸ್ ಅಲ್ಲೆಲ್ಲ ಪಬ್ಲಿಷ್ ಆಗಿದೆ. ಲಂಡನ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರುವಂತಹ ಸ್ಕಾಲರ್ಸ್ ಜೊತೆ ಕೊಲಾಬ್ರೇಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಧಿನ್ ನಮ್ ಶೋಕ್ ಬಂದಿದ್ದಕ್ಕೆ. ನಿಧಿನ್, ಮೊದ್ಲಿಗೆ ಒಂದು ವ್ಯವಹಾರ ಮಾಡ್ಬೇಕು ಅಂದ್ರೆ ನಿಮ್ದೇ ಒಂದು ನೆಟ್ವರ್ಕ್ ಇರ್ಬೇಕು, ನಿಮ್ದೇ ಒಂದು ಜಾಲ ಇರ್ಬೇಕು. ಮತ್ತೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸೋಷಿಯಲ್ ಕ್ಯಾಪಿಟಲ್ ಅಂತಾರೆ. ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಇರುವಂತಹ ಜನ, ಅಥವಾ ನಿಮ್ಗೆ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಸ್ವಲ್ಪ ಹೆದರಿಕೆ ಅಂತ ಇರ್ಬೇಕು, ಸೋಷಿಯಲ್ ಕ್ಯಾಪಿಟಲ್ ಅಂತಾರೆ. ಸೊ ಈ ಎರಡು, ಮತ್ತೆ ಒಂದು ನೆಟ್ವರ್ಕ್ ಇರ್ಬೇಕು. ಸೊ ಈ ನಿಟ್ಟಿನಲ್ಲಿ ಕೆಲವು ಕಮ್ಯುನಿಟೀಸ್ ಮಾತ್ರ ಯಾಕೆ ಸ್ವಾತಂತ್ರ್ಯಕ್ಕೂ ಮುಂಚೆ ಈ ಆಂಟ್ರಪ್ರನಿಯಲ್ ಅಥವಾ ಮನಿ ಲೆಂಡಿಂಗ್ ಬಿಸ್ನೆಸ್ ಅಲ್ಲಿ ಇದ್ರು, ಈ ಕಮ್ಯುನಿಟೀಸ್ ಯಾರ್ಯಾರು, ಪ್ರೈಮರಿ ವಿಚ್ ಆರ್ ದೋಸ್ ಕಮ್ಯುನಿಟೀಸ್ ಅಂತ ಸ್ವಲ್ಪ ಹೇಳ್ತೀರಾ? Primarily in the northern part of India, it was dominated by the Marwadis, the Gosains or the Goswamis, two prominent communities which had roots in Rajasthan and North India. North India means parts of UP. The other communities were essentially upper north, which were essentially the Multanis and the Shikarpuris, essentially Sindhi Hindus. You had a good Afghan Muslim lending component also, but they were largely on the top. But they would also come down at times. So you have the story of Rabindranath Tagore's Kabuliwala, if you can recall. So essentially the Afghan in Calcutta was largely a money lender also, as well as selling in spices, because most money lending and bank groups also did trade. Down south, the largest group is, of course, the Chettiar group, which, of course, branch. So in Karnataka, you again have the Shettis, the Arivai Shettis. They are, in a way, very much linked, even ethnologically, to the Chettiar community. Essentially, the Shetty comes from the Shreshti word, essentially a rich man or a big man or a trader. So these are largely the groups that have been involved in banking in India since a long time. Even ನೀವೀಗ ಎಲ್ಲಿ ಹೋದ್ರೆ ಶ್ರಾವಣ ಬೆಳಗಲ್ಲ ಹೋಗ್ ಬಂದ್ರೆ ನಿಮಗೆ ಅಲ್ಲಿ ಕಲ್ ಮೇಲೆ ಅಲ್ಲೇ ಲಿಸ್ಟ್ ಆಫ್ ಡೋನರ್ಸ್ ಇರ್ತಾರೆ. ಅಂದ್ರೆ ಇಷ್ಟು ಇವರು ದುಡ್ಡು ಕೊಟ್ಟಿದ್ರು, ಯಾವ್ದು ಒಂದು ಶ್ರಮಣಿಗೆ ಅಥವಾ ಒಂದು ಜೈನ್ ಸಾಧುವಿಗೆ ಅಥವಾ ಹಿಸ್ ಅಪ್ಕೀಪು. ಸುಮಾರು you'll see the names of Shettis and Shreshtis. So a trading community was always there since a long time. So Sadarni 5 or 6 groups they were the large prominent ones all over India. In South India, you also had smaller groups as well as smaller communities, but they would operate in a very small level and were largely allied to these larger communities. ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಅಂದ್ರೆ ಇದು ಪ್ಯಾರಲಲ್ಸ್ ಹೋಲಿಸಿದ್ರೆ, ಅಂದ್ರೆ ಕೆಲವು ಕಮ್ಯುನಿಟೀಸ್ ಮಾತ್ರ ಮನಿ ಲೆಂಡಿಂಗ್ ಆಗ್ಲಿ ಅಥವಾ ಬಿಸ್ನೆಸ್ ಅಲ್ಲಾಗ್ಲಿ ತೊಡಗಿಸ್ಕೊಂಡಿದ್ರು, ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ರು. ಇದ್ರ ಇಂಟರ್ನ್ಯಾಷನಲ್ ಪ್ಯಾರಲಲ್ಸ್ ಇದೆಯಾ? ಅಂದ್ರೆ ಬೇರೆ ದೇಶಗಳಲ್ಲಿ ಆ ತರನೇ ಒಂದು ಟ್ರೆಂಡ್ ಇದೆಯಾ, ಅಥವಾ ಇದು ನಮ್ಮ ಇಂಡಿಯಾಗೆ ಯುನೀಕ್ ಟ್ರೆಂಡ್ ಅನ್ಸುತ್ತಾ ನಿಮ್ಗೆ? ಇಲ್ಲ, there are parallels. ಯಾಕಂದ್ರೆ all over the world ನೀವು ಹೋದ್ರೆ, especially the western countries and even the Middle Eastern states, so trading guilds ಅಂತ ಹೇಳ್ತಾ ಇದ್ರು, GUILDS.
So these were essentially have always been there. Adike now medieval Europe in Venice was important. In fact, large amount of Western banking system develop from Venice. So these were Genoa, Venice, Naples. The more states were largely the top bankers. Adadmele Switzerland ge bantu. That was much later. So similarly, in the Arab Gulf states, largely the trade, even the Westerly, the Arab states, the Jewish community controlled the trade. So, but that was a religious-based group. So, in Western states, in Naples, it was essentially one class of people. India, specifically, you had a caste because it was the Vaishya caste. So, all these castes belong to the Vaishya caste. So, now Shikarpuris, the Multanigal, the Chettiar, the Mari Vaishya, Shetro, Telugu speaking Shetro. So the caste. So all have generally class again. So Westerly, it was largely transparent and translucent. Maybe you had a smaller trader. Avano dud madi, he would start lending. So Avano Band, he would have joined a particular guild. And guilds were not only for money lending. Westerly, for example, you had guilds of tradesmen, trade wise. So money lenders, bankers, guild it. So maybe butchers guild ittu, artists in the guild ittu. So guildalli enagta ittu, they were governed by their own laws, and it was very difficult outsiders olaye barakke. India dalli it was a caste based guild, alle it was a class based largely. But the Bharatadalli it was not that. If you look at bankers, and you have temples lending money, you have well off Brahmin and Agraharas who also lend money. So if you look at the Deshastha Brahmanas and the Chitpavans later in Pune, a large number of bankers in Pune are Deshastha, were Deshastha. Adreo ivrige Marwadis athwa Shikarpuris athwa Chettiar level ge other caste bandirodike barakagilla. So there was no bar in India that e caste matra ಮಾಡಬಹುದು. But Adreo, a certain caste had overall domination of the system here. So I mean innu ಸ್ವಲ್ಪ ಅಂದ್ರೆ ಕ್ಲಾಸ್ ಬೇಸ್ ಗಿಲ್ಡ್ ಅಂದ್ರೆ ಅದು ಇನ್ನೊಂದು ಸ್ವಲ್ಪ ಡೀಟೇಲ್ ಕೊಡ್ತೀರಾ? Can you just explain that a little better? Yes. A class based guild was essentially a group of merchants. So ಈಗ I'll make it very clear. ಈಗ ನಮ್ದು ಭಾರತದಲ್ಲಿ ಶಿವಮೊಗ್ಗದಲ್ಲಿ ನಮ್ದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಇದೆ. ಸೊ ಆಲ್ ನಾವೆಲ್ಲ ಈ ಸಣ್ಣ ಇಂಡಸ್ಟ್ರೀಸ್, ದೊಡ್ಡ ಇಂಡಸ್ಟ್ರೀಸ್ ಒಂದು ಗುಂಪು ಮಾಡಿ ವರ್ಷ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ವಿ ಡಿಸೈಡ್ ಹಿ ವಿಲ್ ಬಿ ದ ಚೇರ್ಮನ್. ಸೊ ಏನು ಟ್ಯಾಕ್ಸೇಷನ್ ಸಮಸ್ಯೆಗಳು ಅಥವಾ ನಮಗೆ ಇಂಡಸ್ಟ್ರಿ ಸಮಸ್ಯೆಗಳಾದ್ರೆ ವಿ ಅಪ್ರೋಚ್ ದ ಗವರ್ಮೆಂಟ್ ಏನು ಹೊಸ ಡಿಸಿಷನ್ಸ್ ತಗೊಳಕ್ ಮುಂಚೆ ದೇ ಮೀಟ್ ವಿತ್ ಅಸ್. ಸೊ ದಿಸ್ ಇಸ್ ಅ ಗಿಲ್ಡ್. ಸೊ ಅದರಲ್ಲಿ ಕಾಸ್ಟ್ ಏನೋ ಇಲ್ಲ, ದೊಡ್ಡ ರಿಚ್ ಮ್ಯಾನ್, ಸಣ್ಣ ಮ್ಯಾನ್, ಎನಿಬಡಿ ಹೂ ಹ್ಯಾಸ್ ಗಾಟ್ ಅ MSME ಕಾರ್ಡ್ ಅಥವಾ ಒಂದು ಸರ್ಟಿಫಿಕೇಟ್ ವೇರ್ ಇನ್ he belongs to an industry, SSI ಅಥವಾ even a bigger industry can be a member of. ಅದೇ ತರ ನೀವು ಫಿಲ್ಮ್ ಪ್ರೊಡ್ಯೂಸರ್ಸ್ ಗಿಲ್ಡ್ ಇದು ಇರುತ್ತಲ್ವಾ ಬ್ಯಾಂಗ್ಳೂರಲ್ಲಿ, ಮೆಜೆಸ್ಟಿಕ್. ಸೊ ಆ ತರದ್ದು that is the system how it used to operate in the West. So it was a guild is essentially a basic of group of people. Of course, ಅದರಲ್ಲಿ caste ಇರಲಿಲ್ಲ ಅಂದ್ರೆ certain families would dominate. I don't know if people here have heard of the Medici family of Venice, which was one of the most prominent banking family there. So the Medicis would dominate trade there. So these were guilds based on commonness of the trade you were in. So Bharatadalliyu, this was based on commonness of trade, but all the commonness was based, most of these people or all these people would belong to one caste, so one family connections by marriage and all these things. So that was one big difference between the guild in India and the guild in the West. ಯುರೋಪ್ ಅಲ್ಲಿ ಇತ್ತಲ್ವಾ ಅದು ಹ್ಯಾನ್ಸಿಯಾಟಿಕ್ ಲೀಗ್ ಅಂತ, ಈ ಜರ್ಮನಿ, ನೆದರ್ಲ್ಯಾಂಡ್, ಡಚ್, ಇಟಲಿ ಅವ್ರದೆಲ್ಲ ಮಲ್ಟಿಪಲ್ ಪೋರ್ಟ್ಸ್ ಇಟ್ಕೊಂಡು ಇವಾಗ್ಲೂನು ಅದೆಲ್ಲ ಇಂಪಾರ್ಟೆಂಟ್ ಪೋರ್ಟ್ಸ್. Absolutely. You are very correct. So that was a part of that league of countries, our cooperate ಮಾಡ್ಕೊಂಡು our other within that only they used to do trade and encourage trade. Maybe tax, so from one of those Hanseatic ports to the other ports would not be as high as when you move it there. So subsidies would be given to their own merchants, things like that. Those leagues should also change with
exchange of power from one king to the other king and stuff like that. ಹೌದು ಅದಿತ್ತು. ನಮ್ಮ ಭಾರತದಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಯಾವ್ದು ಒಂದು ಎಂಪೈರ್ ಬರೋ ಟೈಮಲ್ಲಿ, ಇವನ್ ಇಫ್ ಯು ಲುಕ್ ಎಟ್ ದ ಹೊಯ್ಸಳ ಟೈಮ್, I mean, trade was booming. Or you look at further south, Pandya trade was, Pandya trade encompassed Sri Lanka, it encompassed parts of Southeast Asia. Similarly with the Cholas also. So, avag also the trade goods guilds would spread out, and so you had Chettiar merchants who would have been trading in Sri Lanka since donkey years, even probably up to Indonesia also. So, these, like as you said, Hanseatic Guild is a very good example of the Western system. Similarly, it has happened here. So the basic difference is, normally a caste system was very important. Our it was not, they didn't have a concept of a caste. It was basically a class system, a trading class system, and families. Alle monopoly, so nepotism, alle to, of course. I mean, if you look at even at the church in England for almost, in Rome, Vatican, for almost 1700 years, every pope was an Italian, or 1800 years. So, nepotism, family based, it comes everywhere, whether there is caste or class. The essential difference was that. Got it. Hey, ನಿತಿನ್, ಇವಾಗ ಅಂದ್ರೆ ಇಂಡಿಯಾನಲ್ಲಿ ಇವಾಗ ಟ್ರೇಡ್ ಮಾಡಕ್ಕೆ ಒಂದ್ ಸಿಸ್ಟಮ್ ಇದೆ, ಯೂನಿಫಾರ್ಮ್ ಕರೆನ್ಸಿ ಇದೆ. ಮೊದ್ಲೆಲ್ಲ ಹಲವಾರು ರಾಜ್ಯಗಳಿದ್ರು, ಒಂದು ರಾಜ್ಯದಲ್ಲಿ ಚಲಾವಣೆ ಆಗ್ತಿದ್ದ ನಾಣ್ಯಗಳು ಇನ್ನೊಂದು ರಾಜ್ಯದಲ್ಲಿ ಚಲಾವಣೆ ಆಗ್ತಿರ್ಲಿಲ್ಲ. ಸೊ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಾರ ವಹಿವಾಟು ಆಗ್ಬೇಕು ಅಂದ್ರೆ ಯಾವ ತರ ಎಕ್ಸ್ಚೇಂಜ್ ಆಗ್ತಾ ಇತ್ತು, ಕರೆನ್ಸಿ ಆಗ್ತಾ ಇತ್ತಾ, ಅಥವಾ ಹೇಗೆ ನಡೀತಾ ಇತ್ತು? ಬಾರ್ಟರ್ ಅಂತೂ ಮಾಡಕ್ಕಾಗಲ್ಲ, ಬಟ್ ಹೇಗೆ ಅದು, ಹೌ ವಾಸ್ ಇಟ್? ಅವಾಗ ಅಷ್ಟೇ. ನಾನೀಗ ಶಿವಮೊಗ್ಗದಲ್ಲಿ, ಫಾರ್ ಎಕ್ಸಾಂಪಲ್, ಆವಾಗ ಯು ಥಿಂಕ್ ದಟ್ ದಿಸ್ ಇಸ್ ಮೈಸೂರು ಮೊಡೆಯಾರ್ ಕೆಳಗಡೆ ಇದ್ದೀವಿ ನಾವಪ್ಪ. ಸೊ 1800s ಅಂತ ತಿಳ್ಕೊಳ್ಳಿ, 1700s ತಿಳ್ಕೊಳ್ಳಿ, ಬಿಫೋರ್ ಬ್ಯಾಂಕಿಂಗ್. ಸೊ ಅವಾಗ ಏನ್ ಮಾಡ್ತಾ ಇದ್ದೆ, ನನಗೆ ಏನೋ ಒಂದು ಸಾಮಾನ್ ಬೇಕು, ನಾನು ಐ ಆಮ್ ಮೇಕಿಂಗ್ ಟಿಪ್ಪು ಕಾಲದಲ್ಲೇ ತಿಳ್ಕೊಳ್ಳಿ, ನಾನು ಚನ್ನಪಟ್ಟಣದಲ್ಲಿ ಇದ್ದೀನಿ, ಸಣ್ಣ ನನ್ನೊಂದು ಕಾರ್ಖಾನೆ ಇದೆ ವುಡನ್ ಟಾಯ್ಸ್. ಸೊ ನಾನೇನ್ ಮಾಡ್ತೀವಿ, ವುಡನ್ ಟಾಯ್ಸ್ಗೆ ನನಗೆ ಐ ನೀಡ್ ಪೇಂಟ್. ಸೊ ಕೆಲವು ಕಲರ್ಸ್, ಸೊ ಅವಾಗೆಲ್ಲ ನ್ಯಾಚುರಲ್ ಪೇಂಟ್ಸ್ ಮಾತ್ರ ಇದ್ದಿತ್ತು, ವೆಜಿಟೇಬಲ್ ಡೈಸ್ ಅಂತ ಹೇಳಿ. ಸೊ ವೆಜಿಟೇಬಲ್ ಡೈ ಪೇಂಟ್ಸ್ ಸುಮಾರು ಕಲರ್ಸ್ ನಮಗೆ ಭಾರತದಲ್ಲಿ ಸಿಗುತ್ತೆ. ಭಾರತದಲ್ಲಿ ಅಂದ್ರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ, ಸುಮಾರು ಹೊರಗಡೆಯೂ ಸಿಗುತ್ತೆ. ಸೊ ಐ ನೀಡೆಡ್ ಒನ್ ಕಲರ್. ಆ ಒನ್ ಕಲರ್ ಸಪೋಸ್ ಆ ಡೈ ನನಗೆ ಇರಾನ್ ಅಲ್ಲಿ ಬೇಕು, ತೆಹರಾನ್ ಅಲ್ಲಿ. ಇಂಡಿಗೋ ಅಂತ ಹೋಗುತ್ತೆ. ಎಸ್, ಐ ನಾಟ್ ಎಕ್ಸಾಕ್ಟ್ಲಿ, could be Tehran or should be some part of Iran. So ನನಗೆ ಅಲ್ಲೇ ನನಗೆ ಮರ್ಚೆಂಟ್ ಪರಿಚಯ ಇದ್ರು, ನಾನು ಅವನಿಗೆ ದುಡ್ಡು ಕಳಿಸ್ಬೇಕಿತ್ತು. ಸೊ ಫಾರ್ ಸಮ್ ವೆಜಿಟೇಬಲ್ ಡೈಸ್, ಸಮ್ ಪರ್ಟಿಕ್ಯುಲರ್ ಕಲರ್, ಆ ಕಲರ್ ಇಂದ ನಾನು ಡೆಕೋರೇಟ್ ಮಾಡಬೇಕು ನಂದು ಟಾಯ್ಸ್, ವುಡನ್ ಟಾಯ್ಸ್. ಸೊ ಅವಾಗ ನಾನು ಏನ್ ಮಾಡ್ತಾ ಇದ್ದೆ, ನಾನು ಒಂದು ಸಾಹುಕಾರ ಹತ್ರ ಹೋಗ್ತಾ ಇದ್ದೆ. ಸೊ ಈ ಸಾಹುಕಾರಿಗೆ ನಾನು ನಾನು 1000 ಗದ್ಯಾನ, 1000 ಗೋಲ್ಡ್ ಕಾಯಿನ್ಸ್ ಎಕ್ಸಾಂಪಲ್, 1000 ಗೋಲ್ಡ್ ಕಾಯಿನ್ಸ್ ನಾನು ಪೇಂಟು, ಆ ವೆಜಿಟೇಬಲ್ ಡೈಸ್ ಅಲ್ಲಿ ಇರಾನ್ ಇಂದ ನಾನು ತರಿಸ್ಬೇಕು. ಸೊ ಅದಕ್ಕೆ ಮುಂಚೆ ನಾನು ಮಾತುಕತೆ ನಾನು ಮಾಡ್ತಾ ಇದ್ದೆ, ವುಡ್ ಹ್ಯಾವ್ ಕಂಟಿನ್ಯೂಡ್ ಫಾರ್ 3-4 months. ಸೊ ಅವರ ಹತ್ರ ಹೋಗಿ ಲೆಟರ್ಸ್ ಬರೆದು ಅಥವಾ ಫಿಕ್ಸ್ಡ್ ಒಂದು ಇರುತ್ತೆ, ದಟ್ ಎವ್ರಿ 3 months ಅಷ್ಟು ಲೋಡು ನಮಗೆ ಬರ್ತಾ ಇರ್ಬೇಕು ಅಂತ. ಸೊ ಬಟ್ ದುಡ್ಡು ಹೆಂಗ್ ಕಳಿಸ್ಬೇಕು? ಸೊ ವಯ ಲೆಟರ್ಸ್ ನಾನು ಅವ್ರ ಹತ್ರ ಬರೀಬಹುದು, ಯಾಕಂದ್ರೆ ವಯ ಶಿಪ್ಸ್ ಹೋಗೋ ಟೈಮ್ ಅಲ್ಲಿ ನಮ್ಮ ಪತ್ರ ಹೋಗುತ್ತೆ, ಇನ್ಫಾರ್ಮೇಶನ್ ಅಲ್ಲಿ ಹೋಗುತ್ತೆ, ಅಲ್ಲಿಂದ ವಾಪಸ್ಸು ಬರುತ್ತೆ, ಆಯ್ತು ನಮ್ದೆಲ್ಲ ರೆಡಿ ಇದೆ, ನೀವು ದುಡ್ಡು ಕಳಿಸಿ ವ್ಯವಸ್ಥೆ ಮಾಡಿ. ಅವಾಗ ನಾನು ನಮ್ಮ ಮನಿ ಲೆಂಡರ್ ಅಥವಾ ನಮ್ಮ ಸಾಹುಕಾರ ಹತ್ರ ಹೋಗಿ, ವುಡ್ ಪ್ರಾಬ್ಲಿ ಹ್ಯಾವ್ ಬೀನ್ ಆಸ್ ಹಿ ವಾಸ್ ಅ ಚೆಟ್ಟಿಯಾರ್ ಅಂತ. ಸೊ ಚೆಟ್ಟಿಯಾರ್ ಹತ್ರ ಹೋಗಿ, ಶೆಟ್ರ ಹತ್ರ ಹೋಗಿ ನಾನು ಅವನಿಗೆ 1000 ಗದ್ಯಾನ ಕೊಟ್ಟು ನಾನು ಹೇಳ್ತಾ ಇದ್ದೆ, ಸರ್ ನನಗೆ ಇರಾನ್ ಅಲ್ಲಿ ಹೊರ್ಮೂಸ್ ನಗರದಿಂದ ನನಗೆ ಇಷ್ಟು ಒಂದು ಶಿಪ್ ಅಲ್ಲಿ ನೀವು ಇಷ್ಟೊಂದು ವೆಜಿಟೇಬಲ್ ಡೈಸ್, ಈ ಕಲರು, ಈ ಪರ್ಟಿಕ್ಯುಲರ್ ಟ್ರೇಡರ್ ಇಂದ ನನಗೆ ಬರಬೇಕು, ಅವನ್ ಕೈಲಿ 1000 ಗದ್ಯಾನ ಹೋಗ್ಬೇಕು. ಸೊ ಅವನ್ ಏನ್ ಮಾಡ್ತಾನೆ, ಅವ್ನು ನನಗೆ ದಿಸ್ ಪರ್ಟಿಕ್ಯುಲರ್ ಶೆಟ್ರು 1000 ಗದ್ಯಾನ ನನ್ನಿಂದ ತಗೊಂಡು, he will immediately raise a note. Okay, you call it by different names, hundi anta ಕರೀತೀವಿ ಈಗ. Those days local names would have varied. Essentially hundi was known to everybody.
ಸೊ ಇಟ್ ವಾಸ್ ಸಿಂಪಲ್. ಸೊ ಈಗ ನನಗೆ ಯಾವ್ದು ಒಂದು ವಸ್ತು, ನಾನು ಮೈಸೂರ್ಲಿ ಇರ್ತೀವಿ, ನಾನೇನೋ ಯಾವ ವ್ಯವಸಾಯ ಮಾಡ್ತಾ ಇದ್ದೀವಿ, ಆ ವ್ಯವಸಾಯದಲ್ಲಿ ನನಗಿನ್ನು ರಾ ಮೆಟೀರಿಯಲ್ ಇಲ್ಲಿಂದ ಬರಬೇಕು. ರಾ ಮೆಟೀರಿಯಲ್ ನನಗೆ ಅಹಮದಾಬಾದಿಂದ ಬರಬೇಕು, ಗುಜರಾತ್ ಅಹಮದಾಬಾದಿಂದ ನನಗೆ ರಾ ಮೆಟೀರಿಯಲ್ ಬರಬೇಕು. ನಾನೇನ್ ಮಾಡ್ತೀನಿ, ನನಗೆ 500 ರೂಪಾಯಿ, ಅವಾಗ 500 ರೂಪಾಯಿದು ನನಗೆ ರಾ ಮೆಟೀರಿಯಲ್ ಬೇಕು, ಸಿಲ್ವರ್ ರುಪೀಸ್. ಸೊ ಅವಾಗ ನಾನು ಇರೋದು ಶೆಟ್ರ್ ಹತ್ರ ಹೋಗಿ, ಆರ್ ದ ಲೋಕಲ್ ಸೇಟ್ ಹತ್ರ ಹೋಗಿ ನಾನು 500 ರೂಪಾಯಿ ಅವರಿಗೆ ಕೊಟ್ಟು, ಅವ್ರು ನನಗೆ he would charge me 1 to 3% ಅದರಲ್ಲಿ ಚಾರ್ಜ್ ಮಾಡ್ತಾ ಇದ್ರು. ಸೊ 1 to 3% ಆಫ್ 500 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೆ. ಒಂದು 10 to 15 ರೂಪಾಯಿ ಎಕ್ಸ್ಟ್ರಾ ನಾನು ಅವ್ರಿಗೆ ಕೊಟ್ಟು, 510 515 ರೂಪಾಯಿ ಕೊಟ್ಟು ಒಂದು 500 ರೂಪಾಯಿದು ಹುಂಡಿ ತಗೊಳ್ತಾ ಇದ್ರು. ಇಟ್ ವಾಸ್ ಕಾಲ್ಡ್ ಹುಂಡಿ, ಸೌತ್ ಅಲ್ಲೂ ಹುಂಡಿ ಅಂತ ಹೇಳ್ತಾ ಇದ್ರು. ಸೊ ಅವಾಗ ಹುಂಡಿಯಲ್ಲಿ ಏನ್ ಬರೀತಾ ಇದ್ರು, ಹೌದು ಹುಂಡಿಯಲ್ಲಿ 500 ರೂಪಾಯಿ ನಾನಂದ್ರೆ ಆ ಮರ್ಚೆಂಟ್ ಸೇಟ್ ಪ್ರಾಮಿಸ್ ಮಾಡ್ತಾ ಇದ್ರು, ಈ ಹುಂಡಿ ಆ ಪರ್ಟಿಕ್ಯುಲರ್ ಪೇಪರ್ ಸಿಕ್ಕಿದ ತಕ್ಷಣ 500 ರೂಪಾಯಿ ಯಾರು ಬೇಕಾದ್ರೆ ಕಲೆಕ್ಟ್ ಮಾಡ್ತಾರೆ. ಸೊ ಆ ಹುಂಡಿ ಆ ಸೇಟ್ ವಿತ್ ಹಿಸ್ ಚಾನೆಲ್ಸ್ ಅಥವಾ ವಿತ್ ಮೈ ಚಾನೆಲ್ಸ್, ನಂದು ಒಂದ್ ಸಾಧಾರಣ ನಾನೇ ಆ ಹುಂಡಿ ತಗೊಂಡು, ನಂದು ಸೇಲ್ಸ್ ಪರ್ಸನ್ ಅಥವಾ ನನ್ನ ಶಿಪ್ ಅಲ್ಲಿ ಯಾರಿದ್ದಾರೆ, ಯಾಕಂದ್ರೆ ಅದು ಅಹಮದಾಬಾದಿಂದ ವಯಾ ಲ್ಯಾಂಡ್ ರೂಟ್ ಬರ್ಬೋದು ಅಥವಾ ವಯಾ ಶಿಪ್ಸ್ ಎಲ್ಲ ಮಂಗಳೂರಲ್ಲಿ ಅಥವಾ ಹೊನ್ನಾವರಲ್ಲಿ ಬಂದು ಶಿಪ್ ಇಂದ ಅನ್ಲೋಡ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ಬೋದು ಮೈಸೂರು. ಸೊ ನಂದು ಪರ್ಟಿಕ್ಯುಲರ್ ಸೇಲ್ಸ್ ಅವರು ಹೋಗಿ ಆ ಸ್ಲಿಪ್ ಕೈಯಲ್ಲಿ ಹಿಡ್ಕೊಂಡು ಅವನು ಹೋಗಿ ಅಹಮದಾಬಾದಿಗೆ ಹೋಗಿ ಇವತ್ತು ಟ್ರೇಡರ್ ಹತ್ರ ಹೋಗಿ ಅದು ಕಲೆಕ್ಟ್ ಮಾಡ್ಕೊಂಡು ಅದು ತೋರ್ಸ್ ತಕ್ಷಣ ಇವ್ರಿಗೆ ಗೊತ್ತಿರುತ್ತೆ ದಟ್ ಈ ಪರ್ಟಿಕ್ಯುಲರ್ ಪರ್ಸನ್ಗೆ ನಾನು 500 ರೂಪಾಯಿ ಕೊಡ್ಬೋದು. ಅವನಿಗೆ 500 ರೂಪಾಯಿ ಕೊಡ್ತಾ ಇರ್ಲಿಲ್ಲ, ಅವನಿಗೆ 490 ಒಂದು 1%, 1%, 2% ಕಟ್ ಮಾಡ್ಕೊಂಡು ಕೊಡ್ತಾ ಇದ್ರು. ಸೊ ಅವಾಗ ಅವನಿಗೆ ಅಲ್ಲೇ ಕ್ಯಾಶ್ ರೆಡಿ ಆಗ್ತಾ ಇತ್ತು. ಆ ಕ್ಯಾಶ್ ತಗೊಂಡು ನಮ್ದು ಏಜೆಂಟ್ ಈ ಪರ್ಟಿಕ್ಯುಲರ್ ಮರ್ಚೆಂಟ್, ಅಹಮದಾಬಾದ್ಗೆ ಯಾರು ಮರ್ಚೆಂಟ್ ನಮಗೆ ಐಟಮ್ಸ್ ಕಳ್ಸೋದು ಅವ್ರಿಗೆ ಕೊಟ್ಟು ಆ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ಲಿಯರ್ ಆಗ್ತಾ ಇತ್ತು. ಒಂದ್ ಕೇಸಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಕ್ಲಿಯರ್ ಆಗಲ್ಲ, ಬುಕ್ಸ್ ಅಲ್ಲಿ ಅದು ಬಿಲ್ಡ್ ಆಗ್ತಾ ಇತ್ತು, ಇಲ್ಲಿ ಅಲ್ಲಿ ಇಟ್ ಯೂಸ್ ಟು ಬಿ ಬಿಲ್ಡ್. ಮತ್ತೆ ನೆಕ್ಸ್ಟ್ ಕ್ವೆಶನ್ ಇಸ್ ದಟ್ ಅಹಮದಾಬಾದಲ್ಲಿ ಆ ಹುಂಡಿ ರಿಸೀವ್ ಮಾಡೋ 500 ರೂಪಾಯಿ ನನ್ನ ಸೇಲ್ಸ್ ಮ್ಯಾನಿಗೆ ಕೊಡ್ತಾ ಇದ್ದ, ಅವನಿಗೆ 500 ರೂಪಾಯಿ ಇಲ್ಲಿಂದ ಈಗ ಬರುತ್ತೆ, ಒಂದು 500 ರೂಪಾಯಿ ಹೋಯ್ತಲ್ಲ. ಯಾಕಂದ್ರೆ ಮೈಸೂರಿರೋವನು ಅವನ್ ಕ್ಯಾಶ್ ತಗೊಂಡಿದ್ದಾನೆ ನನ್ನ 500 ರೂಪಾಯಿ, ಮತ್ತೆ ನಮ್ ಸೇಲ್ಸ್ ಮ್ಯಾನ್ ಎಲ್ಲೋ ಕ್ಯಾಶ್ ತಗೊಂಡ್ರೆ. ಮೇನ್ ಪರ್ಪಸ್ ಆಫ್ ಹುಂಡಿ ಏನಿತ್ತು ಅಂದ್ರೆ ಸೇಫ್ಟಿ. ಯಾಕಂದ್ರೆ ಅಷ್ಟೊಂದು ಬಂಡವಾಳ, ಅಷ್ಟೊಂದು ಕ್ಯಾಶ್ ದುಡ್ಡು ಅಲಾಂಗ್ ಆ ಟೈಮ್ ಸೇಫ್ಟಿ ಇರ್ಲಿಲ್ಲ, ಏನು ಇರ್ಲಿಲ್ಲ, ಯಾರು ಹೋಗ್ತಾ ಇರಲಿಲ್ಲ. ದಿಸ್ ಟು ಕ್ಯಾರಿ ದೀಸ್ ನೋಟ್ಸ್, ಈ ಹುಂಡಿ ಪ್ರಾಮಿಸರಿ ನೋಟ್ಸ್ ತರ. ಸೊ ಅವನಿಗೆ ಹೆಂಗೆ 500 ರೂಪಾಯಿ ಅವನಿಗೆ ಹೆಂಗ್ ಸಿಗ್ತಾ ಇತ್ತು, ಅವನಿಗೆ ಹೆಂಗ್ ಸಿಗ್ತಾ ಇತ್ತು, ಕ್ಯಾಶ್ ಏನೋ ಸಿಕ್ಕಲ್ಲ. ಸೇಮ್ ಟೈಮು ಅಹಮದಾಬಾದ್ ಯಾರು ನಮ್ ಮೈಸೂರಿಂದ ಗುಡ್ಸ್ ಬೇಕು, ಸ್ಯಾಂಡಲ್ ಚಂದನ ಬೇಕು, ಸ್ಯಾಂಡಲ್ ವುಡ್ ಬೇಕು, ಅಥವಾ ರೋಸ್ ವುಡ್ ಬೇಕು, ಅಥವಾ ಇಲ್ಲಿಂದ ಏನೋ ಸಿಲ್ಕ್ ಬೇಕು, ಏನೋ ಈ ತರ ಪೆಪ್ಪರ್ ಬೇಕು. ಸೊ ಪೆಪ್ಪರ್ ಮರ್ಚೆಂಟ್ಸ್ ಅಲ್ಲೇ ಅವನಿಗೆ 500 ರೂಪಾಯಿ ಅಥವಾ 800 ರೂಪಾಯಿದು ಪೆಪ್ಪರ್ ಇಲ್ಲಿಂದ ನಾವು ಲೋಡ್ ಮಾಡ್ಕೊಂಡು ಹೋಗ್ಬೇಕು ಮೈಸೂರಿಂದ ಅಥವಾ ನಗರದಿಂದ ವಯ ಮೈಸೂರು. ಸೊ ಅವನ ಆ ಪರ್ಟಿಕ್ಯುಲರ್ ಮರ್ಚೆಂಟ್ ವುಡ್ ಇಶ್ಯೂ ಹುಂಡಿ ಅವಾಗ ಟು ಹಿಸ್ ಲಿಂಕ್ ಇಲ್ಲೇ ಮೈಸೂರಲ್ಲಿ. ಅವಾಗ ಅವನ 500 ರೂಪಾಯಿ ಬ್ಯಾಲೆನ್ಸ್ ಮಾಡ್ಕೊಂಡು ಇವನ್ ನನ್ನಿಂದ ಸಿಕ್ಕಿದ 500 ರೂಪಾಯಿ ಬೇರೆ ಯಾವ ಪರ್ಪಸ್ ಕೊಟ್ಟು ಆ ಬ್ಯಾಲೆನ್ಸಿಂಗ್ ಆಫ್ ಬುಕ್ಸ್ ವರ್ಷದಲ್ಲಿ ಅಥವಾ 6 ತಿಂಗಳಲ್ಲಿ ಒಂದ್ಸತಿ ಮರ್ಚೆಂಟ್ ಟು ಮರ್ಚೆಂಟ್ ಆಗ್ತಾ ಇತ್ತು. ಅವಾಗ ಒಬ್ಬ ಸ್ವಲ್ಪ ಜಾಸ್ತಿ ಕ್ಯಾಶ್ ಬರಬೇಕಿತ್ತು, ಅವಾಗ ಕ್ಯಾಶ್ ಸೆಟಲ್ಮೆಂಟ್ ಅಲ್ಲೇ ಆಗ್ತಾ ಇತ್ತು. ಯೂಸ್ ಟು ಸೆಂಡ್ ದ ಕ್ಯಾಶ್, ಬೇರೆ ಟ್ರಾನ್ಸಾಕ್ಷನ್ ಕ್ಯಾಶ್. ಇಸ್ ಕ್ಲಿಯರ್? ಲಾರ್ಜ್ಲಿ ದಿಸ್ ವಾಸ್ ದ ಮೆಥಡ್ ಇನ್ ವಿಚ್ today's NEFT RTGS ಅಂತ ಹೇಳ್ತೀವಿ would used to happen in that way. ಆಕ್ಚುಲಿ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಅಷ್ಟು ವರ್ಷದ ಹಿಂದೆ ಹಂಗ್ ನಡೀತಾ ಇತ್ತಲ್ಲ, ಇವಾಗೆಲ್ಲ ಈ ಬ್ಯಾಂಕಿಂಗ್ ಬಂದು ರೆಗ್ಯುಲೇಷನ್ ಬಂದು ಇದೆಲ್ಲ ಪ್ರಾಬ್ಲಮ್ ಆಗಿ ಮತ್ತೆ ಟೆಕ್ನಾಲಜಿ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಟ್ ಸ್ಟೇಜ್. ನಮ್ದು ಇಂಡಿಯಾಗ್ ನಾವು ದುಡ್ಡು ಕಳಿಸ್ಬೇಕು ಅಂದ್ರೆ ವಿ ಯೂಸ್ ಅ ಸರ್ವಿಸ್ ಕಾಲ್ ಟ್ರಾನ್ಸ್ಫರ್ ವಾಯ್ಸ್. ಸೊ ಅವ್ರೇನ್ ಮಾಡ್ತಾರೆ, ಇವಾಗ ಒಂದ್ ಕಂಟ್ರಿಯಿಂದ ಇನ್ನೊಂದ್ ಕಂಟ್ರಿಗೆ ದುಡ್ಡು ಟ್ರಾನ್ಸ್ಫರ್ ಆದ್ರೆ ದೇ ಹ್ಯಾವ್ ಟು ಪೇ ಕಮಿಷನ್. ಎಲ್ಲರಿಗೂ ಯಾರು ಇನ್ವಾಲ್ವ್ ಇರ್ತಾರೆ ಎಲ್ಲರಿಗೂ ದುಡ್ಡು ಕೊಡ್ಬೇಕು ಬ್ಯಾಂಕ್ ನ ತಗೊಂಡ್ರೆ. ಸೊ ಇವ್ರೇನ್ ಮಾಡ್ತಾರೆ, ದೇ ಓಪನ್ ಎ ಲೋಕಲ್ ಅಕೌಂಟ್ ಇನ್ ಸ್ವೀಡನ್ ಮತ್ತೆ ಲೋಕಲ್ ಅಕೌಂಟ್ ಇನ್ ಇಂಡಿಯಾ. ಇವಾಗ ಇಂಡಿಯಾದಿಂದ ಸ್ವೀಡನ್ ಟ್ರಾನ್ಸ್ಫರ್ ಮಾಡೋರು ಇರ್ತಾರೆ, ಸ್ವೀಡನ್ ಇಂದ ಇಂಡಿಯಾಗ್ ಟ್ರಾನ್ಸ್ಫರ್ ಮಾಡೋರು ಇರ್ತಾರೆ. ಸೊ ಅಲ್ಲಿ ಬರೀ ಲೋಕಲ್ ಅಲ್ಲಿ ಚೇಂಜ್ ಆಗುತ್ತೆ ದುಡ್ಡು, ಇಟ್ ವೋಂಟ್ ಕ್ರಾಸ್ ದ ಬಾರ್ಡರ್. ಹಂಗ್ ಮಾಡಿ ದೇ ಹ್ಯಾವ್ ರೆಡ್ಯೂಸ್ಡ್ ದಟ್ ರೆಮಿಟೆನ್ಸ್ ಕಾಸ್ಟ್ ನ ತುಂಬಾ ರೆಡ್ಯೂಸ್ ಮಾಡಿದ್ದಾರೆ, ವಿಚ್ ಇಸ್ ಲೈಕ್ ದ ಟ್ರೆಡಿಷನಲ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್. ಸುಪ್ರೀತ್, ನೀವು ಹೇಳಿದ್ರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ನಾನೀಗ ಎಕ್ಸಾಂಪಲ್ ಹೇಳಿದ್ರೆ, ನಾನೊಬ್ಬ ಮೈಸೂರು ಮರ್ಚೆಂಟ್ 200 years ago
ನಾನ್ ಇಬ್ರು ಸಾಹುಕಾರ ಹತ್ರ ಅಂದ್ರೆ ನಮ್ಮ ಮೈಸೂರಲ್ಲಿ ಶೆಟ್ರ ಜೊತೆಯೋ ಅಲ್ಲೇ ಸ್ಟೇಟ್ ಅಲ್ಲಿ ಅಹಮದಾಬಾದ್ ಇವರ ಹತ್ರ ನಾನು ಹುಂಡಿದ್ದು ಒಂದು ಅಕೌಂಟ್ ಓಪನ್ ಮಾಡ್ಬೇಕು. ಸೊ ಐ ಶುಡ್ ಬಿ ನೋನ್ ಟು ಬೋತ್ ದ ಪರ್ಸನ್. ಸೊ ನಾನು ಅಲ್ಲೇ ಲಿಂಕ್ ಇಟ್ಕೊಂಡು ಇಲ್ಲೇ ನಾನು ಲಿಂಕ್ ಇಟ್ಕೊಂಡ್ರೆ ಈ ಕೆಲಸ ಆಗ್ತಾ ಇತ್ತು ಸಾಧಾರಣ. ಸೊ ಈ ಸೇಮ್ ನೀವು ಹೇಳಿದ್ದು ಹಿಂಗೆ. ಆಮೇಲೆ ಈ ದುಡ್ಡು ಇವನಿಗೆ ಹೋಗ್ತಾ ಇರೋದು ಸಾಧಾರಣ ಲಾಟ್ ಆಫ್ ದಿಸ್ ಮರ್ಚೆಂಟ್ಸ್ ನನ್ನಿಂದ ಡೆಪಾಸಿಟ್ ಕೇಳ್ತಾ ಇದ್ರು. ದೇ ವುಡ್ ಆಸ್ಕ್ ಮಿ ಫಾರ್ ಡೆಪಾಸಿಟ್. ಯಾಕಂದ್ರೆ ಮನಿ ಲೆಂಡಿಂಗ್ ಈ ಮರ್ಚೆಂಟ್ಸ್ ಹೆಂಗೆ ಬೇಕಾದೆಲ್ಲ ದುಡ್ಡು ಕ್ಯಾಶ್ ಹೆಂಗ್ ಕೊಡೋದು, ನಮ್ಮಿಂದ ಡೆಪಾಸಿಟ್ಸ್ ತಗೊಳ್ತಾ ಇದ್ರು ಅಂಡ್ ಅದಕ್ಕೆ ಬಡ್ಡಿಯೂ ಕೊಡ್ತಾ ಇದ್ದೆ. ಸೊ ಈಗ ನಾವು ನೋಡ್ತಾ ಇರೋದು ಸಿಸ್ಟಮ್ಸ್ ಆರ್ ಬಿಲ್ಟ್ ಅಪಾನ್ ದ ಸಿಸ್ಟಮ್ಸ್ ಆಫ್ ದಿ ಓಲ್ಡನ್ ಡೇಸ್. ಓನ್ಲಿ ದಟ್ ನನಗೆ ಆ 3 months ಬೇಕು ನನ್ನ ಸೇಲ್ಸ್ ಮ್ಯಾನಿಗೆ ಇಲ್ಲಿಂದ ಅಲ್ಲಿ ಹೋಗಿ ಆ ನೋಟು ಅಲ್ಲಿ ಅವನಿಗೆ ತೋರಿಸ್ಕೊಂಡು ಅಹಮದಾಬಾದ್ ಸ್ಟೇಟ್ ಇಂದ ಕ್ಯಾಶ್ ಕೊಟ್ಟು ಆ ಐಟಮ್ ಕಳ್ಸದ್ದು ಆ ಟ್ರೇಡರ್ಗೆ ಕೊಡಕ್ಕೆ. ಈಗ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಅ ಫ್ಲಾಶ್ ಆಫ್ ಅ ಸೆಕೆಂಡ್. ಮೆಥಡಾಲಜಿಯು ಪ್ರೊಸೀಜರ್ಸ್ ಎಲ್ಲ ಏನು ಚೇಂಜ್ ಆಗಿಲ್ಲ ಈ ಮನಿ ಟ್ರಾನ್ಸ್ಫರ್ ಅಲ್ಲಿ. ಇಟ್ ಇಸ್ ಆಲ್ ದ ಸೇಮ್. ಮಧ್ಯದಲ್ಲಿ ಏಜೆನ್ಸಿಗೆ ಅಷ್ಟೊಂದಿಲ್ಲ ಅಷ್ಟೇ. ಹಂಗ್ ನೋಡಿದ್ರೆ ಎಷ್ಟೊಂದು ಸಿಸ್ಟಮ್ಸ್ ಎಲ್ಲ ಈ ತರದ್ದು ಅಂದ್ರೆ ನಾವು ಲಿಟ್ರೇಚರ್ ಆರ್ಟ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತೀವಿ, ಬಟ್ ಟ್ರೇಡ್ ಲೈಕ್ ಏನ್ಷಿಯಂಟ್ ಟ್ರೇಡ್ ಅದ್ರದ್ದು ಇನ್ಫ್ರಾಸ್ಟ್ರಕ್ಚರ್, ಅದ್ರಲ್ಲಿರೋ ರೋಬಸ್ಟ್ ಸಿಸ್ಟಮ್, ಟ್ರಸ್ಟ್ ಸಿಸ್ಟಮ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಭಾಷೆನೇ ಗೊತ್ತಿರಲ್ಲ, ಬೇರೆ ಬೇರೆ ಕಲ್ಚರ್, ಕೆಲವೊಂದ್ ಸತಿ ಪೊಲಿಟಿಕಲಿ ಎನಿಮಿ ಸ್ಟೇಟ್ಸ್ ಇರೋದ್ ಕೂಡ ಟ್ರೇಡ್ ಮಾಡ್ತವೆ ಪರಸ್ಪರ. ಇವಾಗ ಅಮೆರಿಕ, ಚೈನಾ, ದೇ ಹ್ಯಾವ್ ಟು ಟ್ರೇಡ್ ಅಮಾಂಗ್ ದೆಮ್ಸೆಲ್ಸ್ ಈವನ್ ಇಫ್ ದೇ ಆರ್ ಇನ್ ಎ ಟ್ರೇಡ್ ವಾರ್. ಅವ್ರು ಮಾಡ್ಲೇಬೇಕು. ಅದು ತುಂಬಾ ಫ್ಯಾಸಿನೇಟಿಂಗ್, ಎಷ್ಟು ಇಂಪಾರ್ಟೆಂಟ್ ಟ್ರೇಡ್ ಮನುಷ್ಯಂಗೆ. ನಾವು ತುಂಬಾ ಡಿಸ್ಕಷನ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಲ್ಲ. ನಾವು ಸಾಹಿತ್ಯ, ನಮ್ದು ಆರ್ಟ್ ಎಷ್ಟು ನಾವು ಅದನ್ನ ಹೊಗಳ್ತೀವಿ, ಟ್ರೇಡ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಟ್ರೇಡ್ ಏನು ರೋಲ್ ಇತ್ತು ನಮ್ಮ ಹಿಸ್ಟ್ರಿನಲ್ಲಿ, ಅದು ತುಂಬಾ ಫ್ಯಾಸಿನೇಟಿಂಗ್. ಕರೆಕ್ಟ್. ಯಾಕಂದ್ರೆ ಒನ್ ಆಫ್ ದ ಫಸ್ಟ್ ರಿಟರ್ನ್ ರೆಕಾರ್ಡ್ಸ್ ವಾಸ್ ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅನ್ನೋದ್ರ ಬಗ್ಗೆ. ಟ್ಯಾಬ್ಲೆಟ್ ಅದೆಲ್ಲೋ ಕಂಡಿಡಿದ್ರು. ನಾಟ್ ಎ ಪೊಯಮ್, ಇಟ್ಸ್ ನಾಟ್ ಎ ರಿಲಿಜಿಯಸ್ ಸ್ಟಫ್. ಇಟ್ಸ್ ಲೈಕ್ ಇವನು ಇಷ್ಟು ದುಡ್ಡು ಕೊಡ್ಬೇಕು. ಇಂಟ್ರೆಸ್ಟಿಂಗ್. ಹೇ, ಈಗ ಸೊ ನಿತಿನ್, ಯಾವ್ದಾದ್ರು ಈ ತರ ಏನಾದ್ರು ಬುಕ್ಸ್ ಇದೆಯಾ ಏನ್ಷಿಯಂಟ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅಥವಾ ಟ್ರೇಡಿಂಗ್ ಸಿಸ್ಟಮ್ಸ್ ಬಗ್ಗೆ ವಿಚ್ ಯು ಥಿಂಕ್ ಸಮ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಶುಡ್ ರೀಡ್? ಯಾವ್ದಾದ್ರು ಬುಕ್ಸ್ ಇದೆಯಾ ಆ ತರ ಓದೋಂಥದ್ದು? ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಆಗ್ಲಿ ಅಥವಾ ಏನ್ಷಿಯಂಟ್ ಸಿಸ್ಟಮ್ಸ್ ಆಗ್ಲಿ, ಅದ್ರ ಬಗ್ಗೆ ಯಾವ್ದಾದ್ರು ಇದೆಯಾ ನಿಮ್ಗೆ? ಏನಾದ್ರು ರೆಫರೆನ್ಸ್ ಅಥವಾ ಗೊತ್ತಾ ಯಾವ್ದಾದ್ರು ಬುಕ್? ಮೈಸೂರ್ ಬಗ್ಗೆ of course there are a lot of books on Mysore trade. M.H. Gopal wrote a very good series of books on the economic history of Mysore, both 1750 to 1799, amele 1799 to 1832. So Mysore trade endu I can recommend this. Adu bettu there are a lot of good papers available on JSTOR and all such scholarly sites which are quite a lot are accessible. Alle hogi ನೀವು access ಮಾಡಬಹುದು on basic trading and the banking, that's old banking, Indian banking, the mercantile system, so stuff like that. But sumar itara books available ide, but the kind of books that I have read are largely related to Mysore, and that I would look at. One was Sebastian Joseph has written some books on early trade and early land tenure related to economics of Mysore state, and M.H. Gopal alli. So ಇದು ಕೋರ್ ಬ್ಯಾಂಕಿಂಗ್ ಅಲ್ಲಿ ಅವರು ಬರೆದಿಲ್ಲ ಅದು, ಬಟ್ ಇವರದ್ದು ಇದರಿಂದ ನಮಗೆ ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ ಆಫ್ ಹೌ ಮೈಸೂರ್ ಹ್ಯಾಂಡಲ್ಡ್ ಟ್ರೇಡ್, ಹೌ ಇಟ್ ಹ್ಯಾಂಡಲ್ ಕರೆನ್ಸಿ ಅಂಡ್ ಸ್ಟಫ್ ಲೈಕ್ ದಟ್. So this is M.H. Gopal is somebody what I can recommend for economic history. ಹೇ ನಿತಿನ್, ಇವಾಗ ಈ ಕಮ್ಯುನಿಟೀಸ್ ಬಂದ್ರೆ, ರೈಟ್, ನಾವು ವಿ ಆಲ್ರೆಡಿ ಡಿಸ್ಕಸ್ಡ್ ಗುಜರಾತೀಸ್, ಮಾರ್ವಾಡೀಸ್, ಬೋರಾಸ್, ಚೆಟ್ಟಿಯಾರ್ಸ್, ಶೆಟ್ರು. ಇದರಲ್ಲಿ ಅಂದ್ರೆ ವೈ ಈ ಕಮ್ಯುನಿಟೀಸ್ ಮಾತ್ರ ಯಾಕೆ ಇನ್ವಾಲ್ವ್ ಆಗಿದ್ರು, ಮತ್ತೆ ವಾಟ್ ವಾಸ್ ದ ರೀಸನ್ಸ್ ಫಾರ್ ಸಕ್ಸಸ್ ಅವ್ರದ್ದು, ಹೆಂಗೆ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? The reason for the success is essentially again linked to their links across their caste and caste bodies. So it's a very important question ನೀವು ಹೇಳಿದ್ರು. ಈಗ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಸೌತ್ ಅಲ್ಲಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಕೋರ್ ಬಿಸ್ನೆಸಸ್
even 25-30 years back ಯಾರ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ರು, ಸದ್ಯಕ್ಕೆ ಅವರೆಲ್ಲ ಇಲ್ಲ, ಯಾರು ಬಿಸ್ನೆಸ್ ಇರಲಿಲ್ಲ. A large part of businesses has gone to some of these traditional groups. For example, ಶಿವಮೊಗ್ಗ ನೋಡಿದ್ರೆ ಪ್ರಾಬಬ್ಲಿ ಅಡಿಕೆ ವ್ಯಾಪಾರ ಬಿಟ್ಟು finished goods, fancy goods, even automobile parts, electric motor parts, even rice trading. It's difficult to believe. Kerala in the Indian rice goes up north. Rather than it has all moved from traditional traders of here to larger traders, which are essentially Ille Marwadi groups. So even the Shetro, local Telugu Shetro, they are also losing out. They have already lost. Reason is again why the Telugu Shetters won over other smaller groups in the 18th century, 17th century, 15th century. Large community-based, family-based stretched across. So, ಈಗ ನಾನು ನಿಮಗೆ ಲಾಸ್ಟ್ ಎಕ್ಸಾಂಪಲ್ ಹೇಳಿದ್ರೆ, ನನಗೆ ಮೈಸೂರಿಂದ ಅಹಮದಾಬಾದಿಗೆ ನಾನು ದುಡ್ಡು ಕಳಿಸ್ಬೇಕು ಅಂದ್ರೆ ಅಹಮದಾಬಾದಲ್ಲಿ ನನ್ ಲಿಂಕ್ ಯಾರು, ಆ ಟ್ರೇಡರು ಒಬ್ಬ ಒಂದು ಫ್ಯಾಮಿಲಿ ರಿಲೇಷನ್ ಇರಬೇಕು ಅಥವಾ ಒಂದು ಕಾಸ್ಟ್ ರಿಲೇಷನ್ ಇರಬೇಕು. So that makes sense. So these larger groups like the Marwadi traders, they are spread largely. You cannot expect a small group like a Shetty or a Chettiar to have relatives in Kashmir or I don't know, Bhavnagar or Karachi. That's not going to happen. He spread around in a local group. But a larger group who would have spread around has contacts and links everywhere. It not only helps them money lending alli matra alla, speculation help ಆಗುತ್ತೆ. ಈಗ ಈಗಲೇ ಫಾರ್ ಎಕ್ಸಾಂಪಲ್ ನಮ್ದು ಪೆಪರ್ ಟ್ರೇಡ್ ಅಥವಾ ಈ ಟ್ರೇಡ್ ಅಲ್ಲಿ ಲಾರ್ಜ್ ಮಾರ್ವಾಡಿ ಟ್ರೇಡರ್ ಇಲ್ಲೇ ಹ್ಯಾಸ್, ಅವನಿಗೆ ಇನ್ಫಾರ್ಮೇಶನ್ ಇನ್ನೂ ಆಕ್ಸೆಸ್ ಇದೆ, ಅವನಿಗೆ ಅವನ ಫ್ರೆಂಡ್ಸ್, ಅವನ ರಿಲೇಷನ್ಸ್. ಈಗ ಈ ಕಾಲದಲ್ಲಿ ಇಲ್ಲ, ಈ ಕಾಲದಲ್ಲಿ ಅಫ್ಕೋರ್ಸ್ ಎಲ್ಲ ಇಂಟರ್ನೆಟ್ ಬೇಸ್, ಯು ಕ್ಯಾನ್ ಸಿ ಅಗ್ರಿಕಲ್ಚರ್ ಪ್ರೈಸಸ್, ಆನ್ಲೈನ್ ಕಮಾಡಿಟೀಸ್ ಹೊರಗಡೆ ಟಕ್ಕಂತ ನಾವು ಟ್ರೇಡಿಂಗೇ ಮಾಡ್ತೀವಿ. ಬಟ್ ಸಾಧಾರಣ ಅಲ್ಲೇ commodity pricing, latest rates across markets, gold prices, through his links, through his relations, through his fellow counterparts in business. So he had access to information. So larger groups would always do well. Then and even today, change agilla even today. So you have certain groups taking over large businesses. Yakandre our groups have access to more information, more wealth also. ನಿತಿನ್, ಇವಾಗ ಪ್ರಶ್ನೆ ಅಂದ್ರೆ ನಾವು ಅಂದ್ರೆ ಮಾರ್ವಾಡಿಗಳನ್ನ, ಗುಜರಾತಿಗಳನ್ನ ದೇಶದೆಲ್ಲ ಸ್ಪ್ರೆಡ್ ಆಗಿರೋದನ್ನ ನೋಡ್ತೀವಿ. ಅವರೇ ಜಾಸ್ತಿ ಬಿಸ್ನೆಸ್ ಮಾಡ್ತಾರೆ. ನೀವು ಹೇಳಿದ ಪ್ರಕಾರ ಕನೆಕ್ಷನ್ಸ್ ಹೆಚ್ಚಾದಷ್ಟು ನಿಮ್ಮ ಬಿಸ್ನೆಸ್, ನಿಮ್ಮ ರೀಚ್ ಹೆಚ್ಚಾಗತ್ತೆ ಅಂತ ನೀವೇ ಹೇಳಿದ್ರಿ. ಮತ್ತೆ ಈ ವ್ಯಾಪಾರಕ್ಕಾಗಿ ಜನ ದೇಶಾಂತರ ಸುತ್ತೋದು ಮೊದ್ಲಿಂದಾನು ನಡೀತಾ ಇದೆ. ಹ್ಯೂಮನ್ ಸಿವಿಲೈಸೇಷನ್ ಶುರು ಆದಾಗ್ಲಿಂದ ನಡೀತಾ ಇದೆ. ಇದೇ ತರ ಈ ನಮ್ಮ ಸೌತ್ ಇಂಡಿಯಾ ಚೆಟ್ಟಿಯಾರ್ಸ್ ಆಗ್ಲಿ ಅಥವಾ ಶೆಟ್ರ್ ಆಗ್ಲಿ ರಿವರ್ಸ್ ಮೈಗ್ರೇಷನ್ ನಡೆದಿದ್ಯಾ? ಅಂದ್ರೆ ಅವರು ನಾರ್ತ್ ಇಂಡಿಯಾಗೆ ಹೋಗಿ ವ್ಯಾಪಾರ ಮಾಡಿರೋದು ಎಕ್ಸಾಂಪಲ್ಸ್ ಇದೆಯಾ? ಅಥವಾ ಅಂದ್ರೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಡಾಪ್ಟಬಿಲಿಟಿ. ಗುಡ್, ವೆರಿ ಗುಡ್ ಕ್ವೆಶ್ಚನ್. ಇಲ್ಲ, ಅದ್ ಯಾಕಂದ್ರೆ ನಾಟ್ ಬಿಕಾಸ್ ನಮ್ ಶೆಟ್ರು ಅಥವಾ ಚೆಟ್ಟಿಯಾರ್ ನಾರ್ತ್ ಇಂಡಿಯಾಗೆ ಹೋಗಿ, ಖಂಡಿತ ಅವ್ರು ಕಾಶಿ ಯಾತ್ರೆ ಮಾಡ್ತಾ ಇದ್ರು, ಅವ್ರು ಹರಿದ್ವಾರಕ್ಕೆ ಹೋಗ್ತಾ ಇದ್ರು, ಮಠಗಳಿಗೆ ಹೋಗ್ತಾ ಇದ್ರು 100% ಅವಾಗಿಲ್ಲ. ಬಟ್ ಅವ್ರ ಬಿಸ್ನೆಸ್ ಯಾಕೆ ಹೋಗಿಲ್ಲ ಅಂದ್ರೆ, ಆಲ್ವೇಸ್ ರಿಮೆಂಬರ್ ಮುಕುಂದ್, ಫ್ರಮ್ ವೆನ್ ಹಿಸ್ಟ್ರಿ ಹ್ಯಾಸ್ ಬೀನ್ ರಿಟನ್, ಟ್ರೇಡ್ ಅಂಡ್ ದ ಸೋರ್ಡ್ ಹ್ಯಾವ್ ಗಾನ್ ಹ್ಯಾಂಡ್ ಇನ್ ಹ್ಯಾಂಡ್. ಮಾರ್ವಾಡಿಗಳು ಸೌತ್ಗೆ ಯಾಕೆ ಬಂದ್ರು? ಯಾವಾಗ ಬಂದೆ? ಮಾರ್ವಾಡಿಗಳು ಹೊಯ್ಸಳ ಪೀರಿಯಡ್ ಅಲ್ಲಿ ಮಾರ್ವಾಡಿಗಳು ಇಲ್ಲಿ ಇರ್ಲಿಲ್ಲ. ಯಾಕೆ ಮಾರ್ವಾಡಿಗಳು ಹೊಯ್ಸಳ ಪೀರಿಯಡ್ ಟ್ರೇಡಿಂಗ್ ಮಾಡ್ತಾ ಇಲ್ಲ? ಖಂಡಿತ ಅವಾಗ ಅವ್ರು ಅಲ್ಲೇ ಲೀಡರ್ಸ್ ಇದ್ರು. The Marwadis came to the south when the Nizam moved here towards the end of the 1600s, when Aurangzeb started, when the northern Indian rulers started coming down here. They followed them. Yakandre Marwadigal were the bankers of the Mughals. Avaga they started here and they started working here. Similarly, the Chettiyaರಿಗೆ ನೋಡಿದ್ರೆ, the Chettiars controlled finance in Burma, Sri Lanka, Vietnam. Even today, if you go, ಅವರೆಲ್ಲ ಓಡಿಸ್ಬಿಟ್ರು ಅಲ್ಲಿಂದ. But even today, if you go, you have the records there show tens of thousands of acres which were in the hands of Chettiar family. They've lost all that now after nationalization and all that.
ಇವರು ಯಾಕೆ ಹೋದ್ರು ಅಂದ್ರೆ ಬ್ರಿಟಿಷ್ ಟ್ರೇಡ್ ಅಂತ ಅವರಿಗೆ ಕರ್ಕೊಂಡು ಹೋದ್ರು. ಮಡ್ರಾಸ್ ಇಂದ ಗವರ್ಮೆಂಟ್ ಕಂಟ್ರೋಲ್ಡ್ ಲಾವೋಸ್, ಕಂಟ್ರೋಲ್ಡ್ ಕಂಬೋಡಿಯಾ, controlled Siam, Sri Lanka, controlled Rangoon. So the first traders that the British took to finance were with the British. The Chettiars went from Madras. So it is a simple. So Chettiars or Shetru North India hogake eno edirta idru andalla. All these people followed trade routes and took channels which they took. So the Marwadis came here with the Mughals and the Marathas also, and the Chettiars went to all those places down south and to the northeast, to the southeast with the British. I hope it's clear. Yeah, it's clear. So probably Mukund, namd yavdu ee bhagaddu rajaru alle they expanded up north. Atra ಏನು ಆಯ್ತು ಒಡೆಯಾರ್ಗಳು ಹೋಗಿ ಡಾಲಿ ಮಾಡಿ they conquered up to Delhi. ಖಂಡಿತ ನಮ್ ಶೆಟ್ರು ಶೆಟ್ಟಿಯರ್ ಅಲ್ಲೇ ಮರ್ಚೆಂಟ್ಸ್ ಆಗ್ತಾ ಇದ್ದು, ದೇ ವುಡ್ ಹ್ಯಾವ್ ಬೀನ್ ವೆಲ್ ನೋನ್ ದೇರ್. ಬಟ್ ಅವ್ರು ಹೋಗಿಲ್ಲ, ಯಾಕಂದ್ರೆ ಯು ನೀಡ್ ದ ಪ್ರೊಟೆಕ್ಷನ್ ಆಫ್ ದ ಸ್ಟೇಟ್ ಹೂ ಎನ್ಫೋರ್ಸಸ್ ದಿಸ್. ಸೊ ಸ್ಟೇಟ್ ಪ್ರೊಟೆಕ್ಷನ್ ಇಲ್ದ್ರೆ ಯು ಕೆನಾಟ್ ವರ್ಕ್. Got it. Interesting. Hey, ಅಂದ್ರೆ ಇವಾಗ ನಿತಿನ್, I mean, first let's try and cover a little bit about Marwadis. ಅಂದ್ರೆ ಇವಾಗ ಯೂಶುವಲ್ ಆಗಿ ನಾವು ಕನ್ನಡ ಫಿಲಂ ಅಲ್ಲಿ ಅಥವಾ ಬೇರೆ ತೋರಿಸಿದ್ರೆ ಅವ್ರನ್ನ ತುಂಬಾ ಕಾಮಿಕಲ್ ಆಗಿ ತೋರಿಸ್ತೀವಿ, ಅಥವಾ ಅವರು ಬರೀ ಮನಿ ಲೆಂಡಿಂಗ್ ಅಲ್ಲಿ ಮಾತ್ರ ಇರೋದು ಅಥವಾ ಪಾನ್ ಬ್ರೋಕಿಂಗ್ ಶಾಪ್ಸ್ ಅಂತ ಮಾತ್ರ ತೋರಿಸ್ತೀವಿ. ಬಟ್ ಕೆನ್ ಯು ಗಿವ್ ಅಸ್ ಜನರಲ್ ಐಡಿಯಾ ಅಬೌಟ್ ಬೋತ್ ಮಾರ್ವಾಡಿಗಳ ಬಗ್ಗೆ ಮತ್ತೆ ಸಿಂಧಿಗಳ ಬಗ್ಗೆ, ಅವರು ಏನೇನ್ ಬಿಸ್ನೆಸಸ್ ನ ನಡೆಸ್ತಾ ಇದ್ರು? ಅಫ್ಕೋರ್ಸ್ ಜನಕ್ಕೆ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಬಟ್ ಈ ಮೀಡಿಯಾ ಇಂಡಸ್ಟ್ರಿ, a large media industry is now today controlled by Marwadis, whether it is Times of India or Hindustan Times. That's a different story altogether. But Marwadis, Sindhis ಯಾವ ತರ ಬಿಸ್ನೆಸಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು? So Avaga, if you look at 18th century, that is the last part of the time I know quite a bit. The 18th century, 17th century, they were largely in trading and finance. So trading and finance go hand in hand. Ange adhe tara Marwadis were also into farming in Rajasthan, whatever they could do and all that. A lot of those groups also, when they had access to money, went into banking and finance and things like that, largely because of the large networks. So our time, these groups, similarly the Chettiar group of the Shettu, this was essentially, nan helidalva at the beginning, this is the Vaishya caste. Caste, they belong to the Vaishya caste. What does a Vaishya do? Essentially, he trades. He may farm, but he sells his produce. He moves around. So essentially, these people were all in those particular activities. That being said, it would not have been odd to find a Vaishya who was also maybe, a soldier or things, but they were rare. So you had Brahmins, the Peshwas were Brahmins. You had Brahmins also fighting wars. So, but these were all rather rare. But largely these communities were in those professions, or essentially they were in trading professions. Avagle trade ಮಾಡ್ತಿದ್ರು. So our trade used to, so Hyderabad ಅಲ್ಲಿ Chandurlal from the early 1805 in the 1846 controlled the finance of Hyderabad. Andre almost one part of Hyderabad ಗೆ revenue management went to him. Hyderabad Nizam was literally a pawn in his arms. So he was also one of the largest traders of diamonds and pearls. So trading only, whether if you look at Marwadi traders here in the north or the Chettiars in Vietnam, they used to trade in everything from rubber to cocoa to rice. So probably 60% of Burma, Rangoon, Burmadu 60% to rice fields belonged to a Chettiar or was pledged to a Chettiar. Oh wow, so that's interesting. ಅಲ್ಲಿಂದ ಓಡಿಸಿರೋದು towards about 70 years back. ಪಾಪ ಅವರು ಎಲ್ಲ ಯಾಕಂದ್ರೆ the local farmers, and ಅವಾಗ ಏನಾಗುತ್ತೆ that people start saying ಅಲ್ಲಪ್ಪ ನಮ್ದು ಇವರೆಲ್ಲ ತಗೊಂಡು ಹೋದ್ರು, ನಮ್ ದುಡ್ಡಿಲ್ಲ, ಎಲ್ಲ ಇವರು ತಗೊಂಡು ಹೋದ್ರು, ಎತ್ಕೊಂಡು ಹೋದ್ರು, ಅವರಿಗೆ ಓಡಿಸಿ, ಹಂಗೆ ಆಯ್ತು. In fact, if you look at Punjab, one of the big causes of partition, why the Muslim League really got in Punjab, was a large amount of Punjabi Muslim farmers were indebted to the Hindu financiers. They were large. The class was largely a Hindu pawnbroking class. So ಇವರಿಗೆಲ್ಲ ನಾವು ಓಡಿಸ್ಬಿಟ್ರೆ ನಮ್ ಸಾಲ ಏನು ಕೊಡಂಗಿಲ್ಲ ನಾವು. That has always been really Jews into them. ನೀವು ಹೇಳಿದಾರಲ್ವಾ, the Marwadis have
portrayed comically. Why have these Western, the church, and overall since almost 1,000 years, the church has hated the Jews. It all culminated with the Holocaust. The main reason is they were the trading people. They used to lend money. So they had domination over trade and money lending. So it is easy now. ದುಡ್ಡು ಬೇಕು ಅಂದ್ರೆ ಇವರ ಹತ್ರ ಹೋಗ್ತೀವಿ, ಬಟ್ ವಾಪಸ್ ಕೊಡು ಅಂತ ಹೇಳಿದ್ರೆ now we give excuses and we say ಇವರು ಸರಿ ಇಲ್ಲ, ಇದಿಲ್ಲ, ಇವರಿಗೆ ಓಡಿಸ್ಕೋ. So the same thing has happened. I hope you get the point. ಅಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಯಾವುದೇ ಕಮ್ಯುನಿಟಿ ಎಕನಾಮಿಕಲಿ ಸಕ್ಸೀಡ್ ಆದ ತಕ್ಷಣ ಅವ್ರನ್ನ ಶೋಷಕರು ಅಥವಾ ಇದು ಆಗಿ ಇದ್ ಮಾಡ್ತಾರೆ. ಹೇ ಸೊ ಇನ್ನೂ ಒಂದು ಸಾರಿ ಟು ಇಂಟರಪ್ಟ್, ಇದು ಇನ್ನೂ ಒಂದು ಕಾನ್ಫ್ಲಿಕ್ಟ್ ನಾನ್ ಅಬ್ಸರ್ವ್ ಮಾಡಿದ್ದೀನಿ. ಏನು ಅಂದ್ರೆ ಈ ಪ್ರೊಡ್ಯೂಸರ್ಸ್ ವರ್ಸಸ್ ಫಿನಾನ್ಸ್ ಪೀಪಲ್. ಇವಾಗ ನಿಜವಾಗ್ಲೂ ಏನಾದ್ರು ಪ್ರೊಡ್ಯೂಸ್ ಮಾಡ್ತಾರಲ್ಲ ಪ್ರಾಡಕ್ಟ್ ದಟ್ ಪೀಪಲ್ ವಾಂಟ್, ಇವಾಗ ಸಿಲಿಕಾನ್ ವ್ಯಾಲಿನಲ್ಲಿ ಅದೊಂದು ತುಂಬಾ ಕಾನ್ಫ್ಲಿಕ್ಟ್ ಇರೋದು. ವಾಲ್ ಸ್ಟ್ರೀಟಿಗೆ ಹೋಗೋ ಟ್ಯಾಲೆಂಟ್ ನೆಲ್ಲ ಡೈವರ್ಟ್ ಮಾಡಿ ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಬ್ಯಾಕ್ ಟು ಸಿಲಿಕಾನ್ ವ್ಯಾಲಿ. ಯಾಕೆಂದ್ರೆ ಅವರೆಲ್ಲ ದೇ ಹ್ಯಾವ್ ಟು ಪ್ರೊಡ್ಯೂಸ್ ನ್ಯೂ ಸ್ಟಫ್, ದೇ ಹ್ಯಾವ್ ಟು ಇನ್ವೆಂಟ್ ಸ್ಟಫ್. ಟ್ರೇಡಿಂಗು, ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅದೆಲ್ಲ ಓಕೆ, ಬಟ್ ದಟ್ ಈಸ್ ನಾಟ್ ದ ಥಿಂಗ್ ದಟ್ ಡ್ರೈವ್ ಸೊಸೈಟಿ ಅಂತ. ಈ ಎಲ್ಲಾ ಜನ ಬರೀ ಈ ಹೊಸ ಫಿನಾನ್ಷಿಯಲ್ ಪ್ರಾಡಕ್ಟ್, ಆ ಡಿರವೇಟಿವ್, ಈ ಟ್ರೇಡಿಂಗು, ಬರೀ ಸ್ಟಾಕ್ ಮಾರ್ಕೆಟ್ ಅದರಲ್ಲಿ ಇನ್ವೆಸ್ಟ್ ಆದ್ರೆ ಆಕ್ಚುಯಲ್ ಪ್ರಾಡಕ್ಟ್ಸ್ ಯಾರು ಬಿಲ್ಡ್ ಮಾಡೋದು? ನೀವು ಬರೀ ಟ್ರೇಡ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಪ್ರೊಡ್ಯೂಸ್ ಯಾರು ಮಾಡೋದು ಅಂತ. ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಕಾನ್ಫ್ಲಿಕ್ಟ್ ಇದೆ. ಈ ಟೆಸ್ಲಾ ಸಿಇಒ ಇಲಾನ್ ಮಸ್ಕ್, ಅವನಿಗೆ ವಾರನ್ ಬಫೆಟ್ ಕಂಡ್ರೆ ಆಗಲ್ಲ. ಹಿ ಇಸ್ ಜಸ್ಟ್ ಅ ಮ್ಯಾನೇಜರ್ ಆಫ್ ರಿಸೋರ್ಸ್, ಬಟ್ ಹಿ ಡಸಂಟ್ ಪ್ರೊಡ್ಯೂಸ್ ಎನಿಥಿಂಗ್ ಅಂತ. ಹೌದು, ನೀವು ಹೇಳಿದ್ ಕರೆಕ್ಟ್. ಬಟ್ ಲಾಸ್ಟ್ ಅಲ್ಲಿ ದುಡ್ಡು ಮಾಡೋರು ಮ್ಯಾನೇಜರ್ ಆಫ್ ರಿಸೋರ್ಸಸ್ ಒಟ್ಟಿನಲ್ಲಿ ಅವ್ನು ದುಡ್ಡು ಇಟ್ಕೊಂಡು ಹೋಗ್ತಾನೆ. ಹಂಗೆ ಇದೆ. ಅದು ಒಂದು ರೀಸನ್ ಇರ್ಬೋದು ದಟ್, ಯಾಕಂದ್ರೆ ಕ್ಯಾಶ್ ಹ್ಯಾಂಡ್ಲಿಂಗ್ ಎಲ್ಲ ಮ್ಯಾನೇಜರ್ ಆಫ್ ರಿಸೋರ್ಸಸ್ ರಿಸ್ಕ್ ಇದೆ. ಒನ್ ಪಾಯಿಂಟ್ ಇಂದ ಆ ಪಾಯಿಂಟ್ ಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಬೇಕು, ಸ್ಪೆಕ್ಯುಲೇಟ್ ಮಾಡಬೇಕು, ಅವನ್ನೇ ಐಟಮ್ಸ್ ತಗೊಂಡು ಸ್ವಲ್ಪ ಟೈಮ್ ಇಟ್ಕೊಂಡು ಸ್ಪೆಕ್ಯುಲೇಟ್ ಮಾಡ್ಕೊಂಡು ದುಡ್ಡು ಕೊಡ್ಬೇಕು. ಸೊ ಎಲ್ಲ ರೀಸನ್ಸ್ ಇದೆ. ಸೊ ಸ್ಪೆಕ್ಯುಲೇಷನ್ ಆಲ್ವೇಸ್ ರಿಸ್ಕ್ ಇಸ್ ಹೈ ಬಟ್ ರಿಟರ್ನ್ಸ್ ಆರ್ ಮೋರ್ ಅಲ್ವಾ. ಸೊ ಇಟ್ ಹಸ್ ಬೀನ್ ಲೈಕ್ ದಟ್ ಅರ್ಲಿಯರ್ ಆಲ್ಸೋ. ಹಂಗೆ ಇತ್ತು. ದೋ ವಿ ಮೇ ನಾಟ್ ಲೈಕ್ ಇಟ್ ಅಂಡ್ ವಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್, ಬಟ್ ದಟ್ ಇಸ್ ರಿಯಾಲಿಟಿ. ಇದು ನಿತಿನ್, ಕೆಲವು ಕಡೆ ಓದಿದ್ದೆ ನಾನು, ಈ ರಾಜರು ಯುದ್ಧ ಮಾಡ್ಬೇಕಾದ್ರೆ ಫೈನಾನ್ಸ್ ಮಾಡೋದು ಅದು ವರ್ತಕರ ಫೈನಾನ್ಸ್ ಮಾಡ್ತಾ ಇದ್ರು. ಮಾರ್ವಾಡಿಗಳು ರಾಜರ ಯುದ್ಧ ಕಾಲ ಕ್ಯಾಂಪೇನ್ಸ್ಗೆ ಮತ್ತೆ ಅವ್ರ ಯುದ್ಧ ನಡೆಸ್ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ರು ಅಂತ. ಇದನ್ನ ಬರೀ ನೀವೇ ಹೇಳಿದ್ರಿ, ಚಂದುಲಾಲ್ ಅಂತ ನಿಜಾಮ್ಗೆ ದುಡ್ಡು ಕೊಡ್ತಾ ಇದ್ದ ಅಂತ. ಇದು ಎಲ್ಲಾ ಕಮ್ಯುನಿಟೀಸ್ ಅಲ್ಲೂ, ಎಲ್ಲಾ ಮರ್ಚೆಂಟ್ ಕಮ್ಯುನಿಟೀಸ್ ಹೆಂಗೆ ಲೆಂಡ್ ಮಾಡ್ತಾ ಇದ್ರು? ರಾಜ ಎಲ್ಲ ಇದು ದುಡ್ಡು ಇಸ್ಕೊಂಡ್ಬಿಟ್ಟು ದುಡ್ಡು ಕೊಡಲ್ಲ ಅಂದ್ರೆ ಟ್ರಸ್ಟ್ ಹೆಂಗೆ, ನಂಬಿಕೆ ಹೆಂಗೆ ಉಳಿಸ್ಕೊಂತಾ ಇದ್ದ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ ಆಗತ್ತಾ? ಹೌದು, 100%. ರಾಜರು ಬೈ ಚಾನ್ಸ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಫ್ಯೂಚರ್ ಅಲ್ಲಿ 1 ನಯಾ ಪೈಸಾ ಬೇರೆ ಯಾವ ಟ್ರೇಡರ್ ಕೊಡ್ತಾ ಇರ್ಲಿಲ್ಲ. ಸೊ ಇವರೆಲ್ಲ ಟೈಟ್ಲಿ ರೆಗ್ಯುಲೇಟೆಡ್ ಗ್ರೂಪ್ಸೇ ಇತ್ತು. ಸೊ ರಾಜರು ದುಡ್ಡು ತಗೊಂಡ್ರೆ ಇಟ್ ವಾಸ್ ಹಿಸ್ ಡ್ಯೂಟಿ ಟು ಗಿವ್ ಇಟ್ ಟು ದ ಟ್ರೇಡರ್. ಯಾಕಂದ್ರೆ ರಾಜ ಆಲ್ವೇಸ್ ನೀಡೆಡ್ ದ ಟ್ರೇಡರ್ ಅಲ್ವಾ. ಯಾಕಂದ್ರೆ ಒಂದು ರಾಜರಿಗೆ ನಿತ್ಯ ಪ್ರತಿ ತಿಂಗಳು ಎಷ್ಟೊಂದು ಶಂಬಳಗಳು ಕೊಡ್ಬೇಕಿತ್ತು. ಲಾರ್ಜ್ ಪೋರ್ಷನ್ ಶಂಬಳಗಳು ಬೈ ದ 17th ಸೆಂಚುರಿ ಕ್ಯಾಶ್ಗೆ ಆಗ್ತಾ ಇತ್ತು. ಅದಕ್ಕೆ ಮುಂಚೆ ಕೈಂಡಲ್ಲೂ ಇತ್ತು. ಬಟ್ ಇವರಿಗೆ ದುಡ್ಡು, ರಾಜರಿಗೆ ದುಡ್ಡು ಯಾವಾಗ ಬರ್ತಾ ಇತ್ತು? ಆಫ್ಟರ್ ದ ಹಾರ್ವೆಸ್ಟ್ ಮತ್ತೆ ಗುಡ್ ಸೇಲ್ ಆಗಿದ್ಮೇಲೆ ಟ್ಯಾಕ್ಸಸ್ ಇದ್ರಲ್ಲೆಲ್ಲ ಅವರಿಗೆ ದುಡ್ಡು ಬರ್ತಾ ಇತ್ತು. ಒನ್ಸ್ ಅ ಇಯರ್ ಅಥವಾ ಟ್ವೈಸ್ ಅ ಇಯರ್. ಆ ಮಧ್ಯದಲ್ಲಿ ಅವರು ಎಲ್ಲಿಂದ ಎಷ್ಟು ಸಿಲ್ವರ್ ಬುಲಿಯನ್ ಅಥವಾ ಗೋಲ್ಡ್, ಸಾಧಾರಣ ಸಿಲ್ವರ್ ಮತ್ತೆ ಕಾಪರ್ ಅಲ್ಲಿ ಸ್ಯಾಲರೀಸ್ ಅದೆಲ್ಲ ಕೊಡೋದು. ಸೊ ಪ್ರತಿ ತಿಂಗಳು, ಎವ್ರಿ ಮಂತ್, ಎವ್ರಿ 2 months ಇವರು ಈ ಮರ್ಚೆಂಟ್ಸ್ ಹತ್ರ, ಈ ಮನಿ ಲೆಂಡರ್ಸ್ ಹತ್ರ ಹೋಗ್ಲೇಬೇಕು. ಸೊ ಒಬ್ಬ ರಾಜ ಅವರ ಕಮಿಟ್ಮೆಂಟ್ ಆನರ್ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಮಾರ್ಕೆಟ್ ಇಂದ ₹1 ಯಾರು ಮರ್ಚೆಂಟ್, ಯಾವ ಗಿಲ್ಡ್ ಕೊಡಕ್ಕಂತ ಚಾನ್ಸ್ ಇರ್ಲಿಲ್ಲ. ಸೊ ಆ ತರದ್ದು ಗೋಯಿಂಗ್ ಬ್ಯಾಕ್ ಆನ್ ಕಮಿಟ್ಮೆಂಟ್ಸ್ ವಾಸ್ ನೆವರ್ ದೇರ್. ಮುಕುಂದ್, ಇನ್ನೊಂದು ಪಾಯಿಂಟ್ ಇದೆ. ನಾನು ಹೇಳಿರೋದು ಇಟ್ ವಾಸ್ ಅ ಕ್ವೆಶ್ಚನ್ ಆಫ್ ಟ್ರಸ್ಟ್
ಸೊ ಒಂದ್ಸತಿ ರಾಜರು ದುಡ್ಡು ವಾಪಸ್ ಕೊಟ್ಟಿಲ್ಲ, ಬಡ್ಡಿ ಸೇರಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಅದೇ ಟ್ರೇಡರ್ ಅಥವಾ ಅದೇ ಕಮ್ಯುನಿಟಿ ಆಫ್ ಟ್ರೇಡರ್ಸ್ ಇಂದ he would lose all future sources of funding. ಎರಡನೇ ಪಾಯಿಂಟ್, ಸಾಧಾರಣ ಈ ಟ್ರೇಡಿಂಗ್ ಗ್ರೂಪ್ಸ್ were independent. So the same trader financed the British in their wars of expansion into Mysore. Some of these traders financed Tipu also. Many of them would have financed the Nizam also. Yakandre they were big names, big banking houses. ಮೂರನೇ ಪಾಯಿಂಟ್, ಇವರು ರಾಜರಿಗೆ ಏನು ದುಡ್ಡು ಬೇಕಿತ್ತು ಅಂದ್ರೆ ಇವರು ಸುಮ್ನೆ ಫ್ರೀಯೂ ಕೊಡ್ತಾ ಇರ್ಲಿಲ್ಲ. ಇವರು ಬರೀ ಪತ್ರದಲ್ಲಿ ಅವ್ರದ್ದು ಮೊಹರು ಸಿಗ್ನೇಚರ್ ಮಾತ್ರ ತಗೊಳ್ಳೋದಲ್ಲ, ಅವರಿಂದ ಏನು ರೆವೆನ್ಯೂ ರೈಟ್ಸ್ ತಗೊಳ್ತಾ ಇದ್ರು. ಸೊ ಫಾರ್ ಎಕ್ಸಾಂಪಲ್ ಹೈದರಾಬಾದ್, ಚಂದುಲಾಲ್ ಹೇಳಿದ್ರಲ್ವಾ, ಸೊ ಚಂದುಲಾಲ್ ಹ್ಯಾಡ್ ಟೇಕನ್ ಒನ್ ಲಾರ್ಜ್ ಪಾರ್ಟ್ ಆಫ್ ಹೈದರಾಬಾದ್ ಟೆರಿಟರಿದು, ಆ ಪರ್ಟಿಕ್ಯುಲರ್ ಭಾಗದ್ದು ಎಲ್ಲಿಂದ ರೆವೆನ್ಯೂ ಬರ್ತಾ ಇದ್ರು, ಎಷ್ಟೆಷ್ಟು ಗ್ರಾಮಗಳಿತ್ತು ಅಲ್ಲಿ, ಆ ರೆವೆನ್ಯೂ ಪೂರ್ತಿ ಒಂದೇ ಹೆಸರಿಗೆ ತಗೊಳ್ತಾ ಇದ್ರು. Still that thing was settled. So ರಾಜರಿಗೆ ಇವರು without collateral ಏನೂ ಕೊಡ್ತಾ ಇರ್ಲಿಲ್ಲ. Some collateral used to happen. The tragedy would happen, ರಾಜರೇ ಗದ್ದಿ ಹೋಯ್ತು ಅಂದ್ರೆ ಅವನ್ ಹೆಂಗೆ, nothing, he would have lost his kingdom. ಆವಾಗ the trader had to hope that the next person who comes in would honor some commitments. ಹಂಗೆ ಇತ್ತು. ಸೊ ರಿಸ್ಕ್, ಸುಮಾರು ರಿಸ್ಕ್ ಅದರಲ್ಲೂ ಇತ್ತು. ಸೊ ಈಗ the next, for example 1857 ವಾರ್ ಆಗಿತ್ತಲ್ವಾ, ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ಮ್ಯೂಟ್ನಿ ಇವ್ರು ಹೇಳೋದು. ಸೊ ಆ ಟೈಮ್ ಅಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿ ಸುಮಾರು ಟ್ರೇಡರ್ಸ್ ಮುಘಲಿಗೆ ಮತ್ತೆ ಅಲ್ಲೇ ಯಾರ್ಯಾರು ಇದ್ರು ವಾರ್ ಎಫರ್ಟ್ಸ್ ಗೆ, ಇಂಡಿಯನ್ ರಾಜಾಸ್ಗೆ, ಸುಮಾರು ರಾಣಿ ಝಾನ್ಸಿಗೆ, ತಾತ್ಯಾ ಟೋಪೆಗೆ ಎಲ್ಲ ಸುಮಾರು ಲೆಂಡಿಂಗ್ ಮಾಡಿದ್ರು. ಯಾಕಂದ್ರೆ ಅವ್ರು ದೇ ಹ್ಯಾಡ್ ಟು ಪೇ ಆಫ್ ದೇರ್ ಸೋಲ್ಜರ್ಸ್ ವರ್ ಫಾರ್ಮರ್ ಈಸ್ಟ್ ಇಂಡಿಯಾ ಕಂಪನೀಸ್. ಈಸ್ಟ್ ಇಂಡಿಯಾದಿಂದ ದುಡ್ಡು ಸಂಬಳ ಬರ್ತಾ ಇರ್ಲಿಲ್ಲ, ಇವರೆಲ್ಲ ಬಂದು ಇಲ್ಲೇ ಸೇರಿದ್ರು. ಸೊ ಅಲ್ಲೇ ಸುಮಾರು ಇವ್ರದ್ದು ಅವಾಗ ಸುಮಾರು ಈ ಟ್ರೇಡರ್ಸ್ ದುಡ್ಡು ಸುಮಾರು ಹೋಯ್ತು, ಲಾಸ್ ಆಯ್ತು. That was a large period of big losses for a lot of merchant houses. Similarly, Nadir Shah ದಿಲ್ಲಿ ಮೇಲೆ ದಾಳಿ ಮಾಡಿದ್ರು 1738 ಅಲ್ಲಿ, 1339 ಅಲ್ಲಿ. ಆ ಟೈಮ್ ಅಲ್ಲಿ ಸುಮಾರು ಟ್ರೇಡಿಂಗ್ ಲಾಸ್ ಆಯ್ತು, ಲಾರ್ಜ್ ಅಮೌಂಟ್ಸ್ ಆಫ್ ಮನಿ ವೇರ್ ಲಾಸ್. ಸೊ ಈ ತರ ಶ್ರೀರಂಗಪಟ್ಟಣ 1799 ಅಲ್ಲಿ, ಆಫ್ಟರ್ ಟಿಪ್ಪು ಫೆಲ್, ಲಾಟ್ ಆಫ್ ಟ್ರೇಡರ್ಸ್ ಲಾಸ್ಟ್ ಕನ್ಸಿಡರಬಲ್ ಮನಿ. ಬಟ್ ಅಲ್ಲೇ ನಿಜಾಮಿಗೆ ದುಡ್ಡು ಕೊಟ್ಟಿರೋರು, ಬ್ರಿಟಿಷ್ ಅವರಿಗೆ ದುಡ್ಡು ಕೊಟ್ಟಿರೋರಿಗೆ ದೇ ಗೇನ್ಡ್ ಅ ಲಾಟ್ ಆಫ್ ಮನಿ ಆಲ್ಸೋ. ಸೊ ರಿಸ್ಕ್ ವಾಸ್ ಲಾರ್ಜ್. ಈಗ ನಾವು ಹೇಳ್ತೀವಿ ಅಲ್ವಾ, ಬ್ಯಾಂಕಿಂಗ್ ಹೌಸ್ ಬಿತ್ತು, ಬ್ಯಾರಿಂಗ್ಸ್ ಬ್ಯಾಂಕ್ ಕೊಲ್ಯಾಪ್ಸ್ ಆಯ್ತು. ಇಲ್ಲೇ ನಮ್ ಕರ್ನಾಟಕದಲ್ಲಿ ಸುಮಾರು ಸೊಸೈಟೀಸ್ ಆಲ್ ಓವರ್ ಇಂಡಿಯಾ, ಮೊನ್ನೆ ಏನೋ ಬಾಂಬೆ ಕೋಆಪರೇಟಿವ್ ಬ್ಯಾಂಕ್ ಏನೋ ಒಂದು ಕೊಲ್ಯಾಪ್ಸ್ ಆಯ್ತು, ಮಹಾರಾಷ್ಟ್ರ. ಸೊ ಆ ತರದ್ದು ಈಗ ರಿಸ್ಕ್ ಇರುತ್ತೆ. ಅವಾಗ ಏನ್ ರಿಸ್ಕ್ ಇತ್ತು, ಲಾರ್ಜ್ ಸ್ಟೇಟ್ಸ್ ಫಾಲ್ ಔಟ್ ಆಫ್ ಪವರ್ or lose in wars. Risks were always there. ಅವಾಗ ರಿಸ್ಕ್ ಸ್ವಲ್ಪ ಜಾಸ್ತಿ. ಸೊ ಯೂಶುವಲಿ ಈ ತರ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋರು ದೇ ವಾಂಟ್ ಟು ರೆಡ್ಯೂಸ್ ರಿಸ್ಕ್ ಅಲ್ವಾ. ನಮಗೆ ನಾವು ಸುಮ್ನೆ ಪಾಲಿಟಿಕ್ಸ್ ಫಾಲೋ ಮಾಡಿರೋರಿಗೆ ಯು ಕ್ಯಾನ್ ಸಪೋರ್ಟ್ ಒನ್ ಸೈಡ್ ಓವರ್ ದ ಅದರ್, ಅಥವಾ ಐಡಿಯಲಿಸಮ್ ಇದ್ದವರಿಗೆ. ಬಟ್ ಟ್ರೇಡರ್ಸ್ ಗೆ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಆಸ್ ಮಚ್ ಆಸ್ ಸ್ಟೆಬಿಲಿಟಿ. ಸೊ ಎಂತ ರೆಜಿಮ್ ಇದ್ರೂ ರಿಲೇಟಿವ್ಲಿ ಸ್ಟೆಬಿಲಿಟಿ ಇದೆ ಅಂದ್ರೆ ದೇ ವುಡ್ ಪ್ರಿಫರ್ ದಟ್ ಅಂತ. ಯಾಕಂದ್ರೆ ಮಾರ್ವಾಡಿ ಇವ್ರ ಬಿಸ್ನೆಸ್ ಮ್ಯಾನ್ ಗಳು ದೇ ವರ್ ಸಪೋರ್ಟಿಂಗ್ ಬ್ರಿಟಿಷ್ ರೂಲ್. ಅವರು ಕಲ್ಕಟಾ, ಮದ್ರಾಸು, ಬಾಂಬೆ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆದ್ರು. ಅಂಡ್ ದೇ ವರ್ ದ ಬಿಗ್ಗೆಸ್ಟ್ ಡೋನರ್ಸ್ ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೀಕ್ರೆಟ್ ಆಗಿ ದೇ ವರ್ ಫಂಡಿಂಗ್ ದಟ್ ಸೈಡ್ ಆಲ್ಸೋ. ಸೊ ನೋಡ್ದವ್ರಿಗೆ ಏನ್ ಅನ್ಸುತ್ತೆ, ದೇ ಮೈಟ್ ಬಿ ಪ್ಲೇಯಿಂಗ್ ಬೋತ್ ಸೈಡ್ಸ್ ಅಂತ. ಬಟ್ ದೇರ್ ಪಾಯಿಂಟ್ ಇಸ್ ದೇ ವಾಂಟ್ ಟು ರೆಡ್ಯೂಸ್ ದ ರಿಸ್ಕ್. ಏನೇ ಔಟ್ಕಮ್ ಆದ್ರೂ ದೇ ವಾಂಟ್ ಟು ಬಿ ಆನ್ ದ ರೈಟ್ ಸೈಡ್. 100%. You are perfectly right. In fact, namdu Battle of Panipat alli, so the same group of Shikarpur merchants, not the same group, Shikarpur alli the Sindhi merchants, Sindhi Hindu merchants had funded Ahmed Shah Abdali in a very, very large way. Marwadi merchants had funded the Marathas, then the Peshwa in a very large way. So these people were funding to each other. It was business for them ಅಷ್ಟೇ. ಆಕ್ಚುಲಿ ಅಬ್ಸರ್ವ್ ಮಾಡ್ಬೇಕಿರೋದು ಏನು ಅಂದ್ರೆ, ಎಲ್ಲಾ ಬಿಸ್ನೆಸ್ ಮೆನ್ ನ್ಯೂಟ್ರಲ್ ಆಗಿರ್ಬೇಕು. ಯಾವುದೇ ಗವರ್ಮೆಂಟ್ ನ ಅಪೋಸ್ ಮಾಡಕ್ ಆಗಲ್ಲ ಅವ್ರಿಗೆ ಆಕ್ಚುಲಿ. ಅಂಡ್ ಮಾಡಿದ್ರು ತುಂಬಾ ರೇರ್. ಯಾಕೆಂದ್ರೆ ಸೆಲ್ಫ್ ಪ್ರಿಸರ್ವೇಶನ್ ಈಸ್ ಅನ್ ಇನ್ಸ್ಟಿಂಕ್ಟ್. ಅದು ಅವ್ರು ಮಾಡ್ಲಿಲ್ಲ ಅಂದ್ರೆ
ಕಷ್ಟ ಆಗತ್ತೆ. ಇವಾಗ್ಲೂ ನೋಡಿ, ಕಾಂಗ್ರೆಸ್ಗೆ ಕಾಂಗ್ರೆಸ್ ಆಗ್ಲಿ ಅಥವಾ ಆಮ್ ಆದ್ಮಿ ಪಾರ್ಟಿ ಆಗ್ಲಿ ದಿನ ಬೆಳಗ್ಗೆ ಎದ್ದು ಅಂಬಾನಿ ಅದಾನಿ ಬೈಬೋದು, ಬಟ್ ಅಂಬಾನಿ ಅದಾನಿ ಯು ವಿಲ್ ನೆವರ್ ಸಿ ದೆಮ್ ಕ್ರಿಟಿಸೈಸಿಂಗ್ ಕಾಂಗ್ರೆಸ್ ಬ್ಯಾಕ್. ಅಟ್ ಬೆಸ್ಟ್ ಅವರು ಡಿಫೆಂಡ್ ಮಾಡ್ಕೋಬಹುದು ವಿನ ಅವ್ರನ್ನ ಎಂದಿಗೂ ಎದುರಾಕೊಳ್ಳಲ್ಲ. ಯಾಕಂದ್ರೆ ಇವತ್ತಲ್ಲ ನಾಳೆ ಒಬ್ರಿಗೊಬ್ರು ಬೇಕಾಗ್ಬೋದು ಅಂತ. ನಿಧಿ, ಇವಾಗ ಸದ್ಯಕ್ಕೆ ಕೋವಿಡ್ ಆಗಿರೋದ್ರಿಂದ ಗವರ್ಮೆಂಟ್ ಫಂಡ್ಸ್ ಎಲ್ಲ ಕೊಡ್ತಾ ಇದೆ, ರಿಲೀಫ್ ಎಲ್ಲ ಆಗ್ತದೆ. ಹಳೆ ಕಾಲದಲ್ಲೂ ಅಷ್ಟೇ, ಡ್ರೌಟ್ ಏನಾದ್ರು ಆಯ್ತು ಅಂದ್ರೆ ಅದನ್ನ ಒಂದು ಕಟ್ಟಡ ಕಟ್ಟಿಸೋದು ಅಥವಾ ಕೆರೆನ ತೋಡೋದು ಅಥವಾ ಏನಾದ್ರು ಈ ತರ ಒಂದು ವರ್ಕ್ಸ್ ಮಾಡ್ತಾ ಇದ್ರು. ಅದಕ್ಕೆ ಫಂಡಿಂಗ್ ಕೂಡ ಇದೇ ಬಿಸ್ನೆಸ್ ಮೆನ್ ಕೊಡ್ತಾ ಇದ್ರ? ಹೆಂಗೆ ಅದು ಹೆಂಗ್ ನಡೀತಾ ಇತ್ತು? ಸಾಧಾರಣ ಆತರ ಕೆಲಸಗಳಿಗೆ ಅವರದೇ ರಿಸರ್ವ್ಸ್ ಇಂದ, ಅವ್ರದ್ದು ಟ್ರೆಷರಿಯಿಂದ ತಗೊಂಡೇ ಕೊಡ್ತಾ ಇದ್ರು. ಯಾಕಂದ್ರೆ ಸಾಧಾರಣ, ಬಟ್ ಖಂಡಿತ ಇಫ್ ಸಿ ಇಟ್ ವಾಸ್ ಆಲ್ ಸಪ್ಲೈ ಡಿಮ್ಯಾಂಡ್ ರಿಸ್ಕ್. ಈಗ ಡ್ರೌಟ್ ಇದೆ, ಫಾರ್ ಎಕ್ಸಾಂಪಲ್ ಯಾವ್ದು ಸ್ಟೇಟ್ ಅಲ್ಲಿ, ನಮ್ಮ ಮೈಸೂರು ಸ್ಟೇಟ್ ಅಲ್ಲಿ ಡ್ರೌಟ್ ಇತ್ತು, ನಮಗೆ ಫಂಡಿಂಗ್ ಬೇಕು, ನಮ್ಮಿಂದ ನಮ್ ಜನರಿಗೆ ಕೆಲಸ ಕೊಡ್ಬೇಕು, ಅವರಿಗೆ ಸಂಬಳ ಕೊಡ್ಬೇಕು. ಸೊ ಏನೋ ಒಂದ್ ಡ್ಯಾಮ್ ನಾವು ಕಟ್ತೀವಿ. ಸೊ ಫಸ್ಟ್ ಆಪ್ಷನ್ ನಂದಿರುತ್ತೆ, ನಂದೇ ರಿಸರ್ವ್ಸ್ ಇಂದ. ಪ್ರತಿಯೊಂದು ರಾಜ್ಯರು ಅಥವಾ ಪ್ರತಿಯೊಂದು ಸ್ಟೇಟ್ ಅಲ್ಲಿ ರಿಸರ್ವ್ಸ್ ಅಂತ ಇತ್ತು. ಯಾರಾದ್ರೂ ದೇ ಹ್ಯಾಡ್ ರಿಸರ್ವ್ಸ್. ಆ ರಿಸರ್ವ್ಸ್ ಇಂದ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ರು. ಯಾಕಂದ್ರೆ ಯಾವಾಗ ಆತರ ಸಿಚುವೇಶನ್ ಬಂದ್ರೆ ನಾವು ಫಂಡ್ಸ್ ಇದೇ ಟ್ರೇಡಿಂಗ್ ಕಮ್ಯುನಿಟೀಸ್ ಹತ್ರ ಹೋದ್ರೆ ಅವ್ರದ್ದು ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗ್ತಾ ಇತ್ತು. ಆ ಇಂಟ್ರೆಸ್ಟ್ ರೇಟ್ಸ್ ವೆರಿ ಹ್ಯೂಜ್ ಇನ್ ಟರ್ಮ್ಸ್ ಆಫ್ ಕ್ಯಾಲಾಮಿಟಿ ಇವಾಗ್ಲೂ. ಯಾಕಂದ್ರೆ ರಿಸ್ಕ್ ಮರ್ಚೆಂಟ್ಸ್ ಗೆ, ಆ ಟ್ರೇಡರ್ಸ್ ಗೆ ಜಾಸ್ತಿ ಇದೆ, ದುಡ್ಡು ವಾಪಸ್ ಬರುತ್ತಾ ಅಂತ. ಸೊ ಈ ತರ ಜನರಲಿ ಈ ತರ ದೀಸ್ ಆಕ್ಟಿವಿಟೀಸ್ which you speak of were happening, the first option would be to come from the state funds only. ಅದು ಏನೋ ಸಾಲ್ತಾ ಇಲ್ಲ ಅಥವಾ ಸ್ಟೇಟ್ ಫಂಡ್ಸ್ ಕಡಿಮೆ ಇದೆ ಅಂದ್ರೆ ಬೇರೆ ಏನೋ ದಾರಿ ಇಲ್ಲ ಬಟ್ ಟು ಅಪ್ರೋಚ್ ದೀಸ್ ಬ್ಯಾಂಕರ್ಸ್. ಓಕೆ ನಿಧಿ, ಇವಾಗ ನಾವು ಸಿಂಧೀಸ್, ಬೋರಾಸ್, ಮಾರ್ವಾಡೀಸ್, ಚೆಟ್ಟಿಯಾರ್ಸ್ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅಂಡ್ ಎಸ್, ದೇ ಹ್ಯಾವ್ ಬೀನ್ ವೆರಿ ಸಕ್ಸಸ್ಫುಲ್ ಆಸ್ ಕಮ್ಯುನಿಟೀಸ್. ಈಗ ಹಂಗ್ ನೋಡಕ್ ಹೋಯ್ತು ಅಂದ್ರೆ ಅವ್ರದ್ದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ದಟ್ಸ್ ಬಿಹೈಂಡ್ ದೇರ್ ಸಕ್ಸಸ್? ಯಾವ ಕಾರಣಗಳಿಂದ ಅವರು ಈ ಮಟ್ಟದ ಒಂದು ಸಕ್ಸಸ್ ಅನ್ನ ಪಡ್ಕೊಂಡ್ರು? One thing was basically trust too. It's very, very important in banking. Avaglu. So, ₹1 or kodadidre, they would give it largely. Tagolladidre, they would of course have it. They cannot run their business. The first thing was trust. The trust was the main thing that drove finance, especially avaga in bond papers, so attachments, so irlilla. So trust was the main thing. So that factor of trust was there. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು ಇದು ಟ್ರಸ್ಟ್ ಅಂದ್ರೆ? ಲೈಕ್ ಹೌ ಪ್ರಾಕ್ಟಿಕಲಿ ಹೆಂಗ್ ವರ್ಕ್ ಆಗ್ತಿತ್ತು ಅದು? How it practically worked is again due to, for example, good question, Supreet. For example, and did you? Okay, I will tell you. In Chettiars, for example, it's very interesting. How they had so much access to capital ittu andre, they also used to collect deposits. Deposits ಅವರದೇ Chettiar groups, fellow traders, family members ಇಂದು collect ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ there were 3-4 character-based types of deposits that the Chettiars would collect. One was short term, 1 week, 15 days. The other was 2 months, 3 months, but 6 months. The other one was longer periods. So there was also some separate deposits that they would collect from women folk who used to get this money as dowries from their daughter-in-laws. So ಈ ಡೆಪಾಸಿಟ್ಸ್ ಗೆ ಎಷ್ಟು ಇಂಟ್ರೆಸ್ಟ್ ಕೊಡಬೇಕು ಅಂದ್ರೆ, ಈ ಚೆಟ್ಟಿಯಾರ್ ಗ್ರೂಪ್ಸ್ ಯೂಸ್ ಟು ಮೀಟ್ ಎವ್ರಿ 16. ನಾನು ಬರ್ಮಾ ಚೆಟ್ಟಿಯಾರ್ಸ್ ಹೇಳ್ತಾ ಇದ್ದೆ. ಈ ಬರ್ಮಾ ಚೆಟ್ಟಿಯಾರ್ಸ್ ಪ್ರತಿ ತಿಂಗಳದು ತಮಿಳ್ ತಿಂಗಳದು 16ನೇ ದಿನ ಅವರಲ್ಲೇ ರಂಗೂನ್ನಲ್ಲಿ ಅವ್ರದ್ದೇ ಅವ್ರದ್ದು ಚೆಟ್ಟಿಯಾರ್ದು ಎಲ್ಲೋ ಟೆಂಪಲ್ ಇತ್ತು. ಇವಾಗ್ಲೂ ಇದೆ, ಚೆಟ್ಟಿಯಾರ್ಗಳು ಇಲ್ಲ, ಬಟ್ ಅದೇ ದೇವಸ್ಥಾನ ಅಂತ ಇದೆ. ಇಟ್ಸ್ ಕಾಲ್ಡ್ ಇಂಡಿಯನ್ ಟೆಂಪಲ್, ತಮಿಳ್ ಟೆಂಪಲ್. 16ನೇ ದಿನ ಅವರು ಅಲ್ಲಿ ಕೂತ್ಕೊಂಡು ದೇ ಯೂಸ್ ಟು ಟಾಕ್ ಅಂಡ್ ವೇಟ್. ಅಂದ್ರೆ ಆ ಟೆಂಪಲ್ದು ಸ್ಯಾಂಕ್ಟಿಟಿ ಇತ್ತು. ಅವಾಗ ಅವ್ರು ಏನ್ ಡಿಸಿಷನ್ ಇಂಟ್ರೆಸ್ಟ್ ಬಡ್ಡಿ ಬಗ್ಗೆ ತಗೊಳ್ತಾ ಇದ್ರು, ಆ ರೂಲ್, ಆ ಇಂಟ್ರೆಸ್ಟ್ ರೇಟ್ ವುಡ್ ನಾಟ್ ಬಿ ಬ್ರೋಕನ್ ಬೈ ಎನಿ ಆಫ್ ದ ಚೆಟ್ಟಿಯಾರ್ಸ್. ಸಿಮಿಲರ್ಲಿ ದ ಕಿಂಗ್ಸ್. ಸೊ ಆ ಟ್ರಸ್ಟ್ how ಅಂದ್ರೆ ದೇ ವುಡ್ ಆಫನ್ ಬಿ ಅ ಗಾಡ್ or some temple
or something which would sanction that largely in terms of these groups. This was with indigenous groups, but probably between a Marwadi and a banker, it would only be trust or an older somebody that the ruler knew, or a neighboring state ruler has recommended this person, this banking house. So, for example, a Calcutta Battle of Plassey, Jagat Seth Jagat Seth, he was he against Andre, he betrayed Sirajuddaula and all that. So Jagat Seth, these are all the large banking groups. Avaga in 1755, 1756 ali, Jagat Seth was reputed to be the largest banker in the whole of Asia. The amount of money avanatra ittu andre, there are yav merchant across Asia, including China, la amount of ದುಡ್ಡು ಇರಲಿಲ್ಲ. So it depends. So when the bankers were also local, so it used to happen via the temple or the god was a guarantee. Where he was an outsider, it used to happen through mutual contacts and mutual references largely. ಯಾಕಂದ್ರೆ ಇವಾಗ್ಲೂ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಟ್ರಸ್ಟ್ ಹೆಂಗೆ, ಈ ಟ್ರಾನ್ಸಾಕ್ಷನ್ ಅಲ್ಲಿ ಇರೋ ಟ್ರಸ್ಟ್ ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು. ಬ್ಲಾಕ್ ಚೈನ್ ಟೆಕ್ನಾಲಜಿ, ಬಿಟ್ಕಾಯಿನ್ ಅಲ್ಲಿ ದಟ್ ಈಸ್ ದ ಇನ್ನೋವೇಷನ್ that tries to remove this trust from the system. Like you don't have to trust either party. Technology will make sure every transaction is unique, verifiable. They're trying to solve it that way. Correct. In fact, idrallu now iga nan auto rickshaw, I am a dealer automobiles. Nan auto time alli, when I recommend a customer to a banker, sir ಇವನಿಗೆ ಲೋನ್ ಕೊಡ್ಸಿ, ಅಥವಾ ನಾನೇ ಹೋಗಿ, ನೀವು ಹೋಗಿ ಸುಪ್ರೀತಿಲ್ ಬಂದು, ವಾಟ್ ಡಸ್ ದ ಬ್ಯಾಂಕ್ ಡೂ? ಈ ಚೆಕ್ಸ್ ಅವರ್ ಸಿಬಿಲ್ ಸ್ಕೋರ್ ಅಂತ ಇದೆ. ಸೊ ಈ ಚೆಕ್ಸ್ ಅವರ್ ಸಿಬಿಲ್ ಸ್ಕೋರ್, ನನ್ ಹಳೆ ಲೆಂಡಿಂಗ್, ನಾನು ಬೋರೋ ಮಾಡಿದೆಲ್ಲ ಟೈಮ್ ಟು ಟೈಮ್ ನಾನು ಕಟ್ಟಿದೀವ, ನಾವೇನು EMIs ಡ್ಯೂ ಇದೆಯಾ, ಡ್ಯೂ ಏನೋ ಇತ್ತು ಅಂದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಸೊ ಸಿಬಿಲ್ ರೇಟಿಂಗ್ಸ್, ವಾಟ್ ಯು ಸೆಡ್ ಇಸ್ ವೆರಿ ಕರೆಕ್ಟ್. ಈಗ ಟ್ರಸ್ಟ್ ಇಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಧಿ ಹೋಲಿಕರ ಯಾರಂತ ಅವ್ರಿಗೆ ಹೆಂಗ್ ಗೊತ್ತು? ಸಿಬಿಲ್ ಸ್ಕೋರ್ ನೋಡಿದ ತಕ್ಷಣ ಅವ್ರ ಹತ್ರ ದುಡ್ಡಿದ್ರೆ, ಸಿಬಿಲ್ ಸ್ಕೋರ್ ಇಸ್ ಎಕ್ಸಲೆಂಟ್, ಅಬೌಟ್ 900, ಅಬೌಟ್ 850 ಕೊಡ್ಬಹುದು. ಯು ಆರ್ ರೈಟ್. ಬಟ್ ಅವಾಗ ಆತರ ಸಿವಿಲ್ ಸ್ಕೋರ್ಸ್, ಆತರ ಸ್ಕೋರ್ಸ್ ಏನೋ ಇರಲಿಲ್ಲ, ರೆಫರೆನ್ಸಸ್ ಮೇಲೆ ಇತ್ತು. ಸೊ ಮೋಸ್ಟ್ಲಿ ಅದೇ ರೀಸನ್ ಅನ್ಸುತ್ತೆ ಈ ತರ ಎಲ್ಲ ಮಾಡರ್ನ್ ಸಿಸ್ಟಮ್ಸ್ ಬಂದಿರೋದಕ್ಕೆ. ಈ ಟ್ರೆಡಿಷನಲ್ ಸಿಸ್ಟಮ್ದು ಎಫೆಕ್ಟ್ ಮತ್ತೆ ಪವರ್ ಕಡಿಮೆ ಆಗ್ತಿರ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಒಂದು ಸ್ಟಾಟ್ ನೋಡಿದೆ ನಾನು, ಬಿಫೋರ್ 1991 ರಿಫಾರ್ಮ್ಸ್ ಆಗೋಕ್ಕಿಂತ ಮುಂಚೆ ಈ ಮಾರ್ವಾಡಿ ಕಮ್ಯುನಿಟಿ ಆಲ್ಮೋಸ್ಟ್ 24% ಆಫ್ ದ ಬ್ಯಾಂಕಿಂಗ್ ಫಿನಾನ್ಸ್ ನ ಕಂಟ್ರೋಲ್ ಮಾಡ್ತಾ ಇದ್ರಂತೆ. ಸೊ ಅರೌಂಡ್ 2000 ಇಟ್ ಹ್ಯಾಡ್ ರೆಡ್ಯೂಸ್ ಟು 2%. ಸೊ ಅಷ್ಟೊಂದು ಡ್ರಾಸ್ಟಿಕ್ ಚೇಂಜಸ್ ಆಯ್ತು ಅಂತ. ಎಲ್ಲ ಇಂಡಸ್ಟ್ರಿನಲ್ಲಿ ಈಗ ಹೊರಗಡೆಯವ್ರು ಬಂದು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ದೇ ಹ್ಯಾವ್ ಟು ಹ್ಯಾವ್ ರೂಲ್ ಬೇಸ್ಡ್ ಸಿಸ್ಟಮ್ ಅಲ್ಲ. ಇವಾಗ ಕಾಂಟ್ಯಾಕ್ಟ್ಸ್ ಬೇಸ್ಡ್ ಅಥವಾ ಕಮ್ಯುನಿಟಿ ಬೇಸ್ಡ್ ಇದ್ದಿದ್ದು ಚೇಂಜ್ ಮಾಡಿ they want to have this rules based so that everybody can come in anta. So that has been the biggest problem idukke anta nodde nanu. Maybe this is the reason when you have alternatives, ಈಗ ಒಂದು ಸಿವಿಲ್ ಸ್ಕೋರ್ ಇದ್ರೆ ಸಾಕು, ನಾನೇನು ಬೇರೆ ಏನು ನೆಟ್ವರ್ಕ್ ಬೇಕಾಗಿಲ್ಲ ಅಂತಂದ್ರೆ anybody can get loan ಅಥವಾ anybody can lend money, ತರದೊಂದು ಸಿಸ್ಟಮ್ ಇದ್ರೆ. ಕರೆಕ್ಟ್. ಇನ್ಫ್ಯಾಕ್ಟ್ ನೀವು ಹೇಳೋದು ಕರೆಕ್ಟ್. ಅದಕ್ಕೆ ಇವಾಗಲೇ ಫಾರ್ ಎಕ್ಸಾಂಪಲ್ ನಾನು ಸುಮಾರು ಬ್ಯಾಂಕ್ ಮ್ಯಾನೇಜರ್ಸ್ ಬರೀ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ, ಸಿಬಿಲ್ ಸ್ಕೋರ್ಸ್ ಚೆನ್ನಾಗಿದೆ, ಬಟ್ ಇಲ್ಲೇ ಬ್ಯಾಂಕ್ ಅಲ್ಲಿ ನಿಮಗೆ ಗೊತ್ತಿರೋರು ಅವರು ಇದ್ರೆ ಅವರಿಂದ ಗ್ಯಾರಂಟಿ ಸಿಗ್ನೇಚರ್, ಗ್ಯಾರಂಟರ್ ಆಗಿ, ಯಾಕಂದ್ರೆ ಪ್ರಪೋಸಲ್ ಇರುತ್ತೆ, ಗ್ಯಾರಂಟರ್ ಇದ್ದೇ ಇರುತ್ತೆ, ಅವನಿಗೆ ಗ್ಯಾರಂಟರ್ ಆಗಿ ತಂದ್ಬಿಡಿ ಅದು ಹೇಳ್ತಾರೆ. ಸೊ ದಟ್ ಯು ಆರ್ ರೈಟ್. ಲಾಟ್ ಆಫ್ ಪೀಪಲ್ ಜಸ್ಟ್ ದ ಸಿಬಿಲ್ ಸ್ಕೋರ್ ಆಲ್ಸೋ ಡಸಂಟ್ ವರ್ಕ್ ಇನ್ ಆಲ್ ಕೇಸಸ್. Interesting. Yakandre, I was actually talking to somebody on film financing. ಅವ್ರು ಇದನ್ನ ಹೇಳ್ತಾ ಇದ್ರು ನಂಗೆ. ಅಂದ್ರೆ 93 ಗಿಂತ ಮುಂಚೆ ಅದೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸುಮಾರು ಫಂಡಿಂಗು, ಇನ್ವೆಸ್ಟ್ಮೆಂಟ್, ಸಾಲ ಎಲ್ಲ ಕನ್ನಡ ಫಿಲ್ಮ್ಸಿಗೆ ಬರೋದು ಸಿಂಧಿ ಕಮ್ಯುನಿಟಿ ಅಥವಾ ಮಾರ್ವಾಡಿ ಕಮ್ಯುನಿಟಿಯಿಂದ ಬರ್ತಾ ಇತ್ತಂತೆ, ಲಾರ್ಜ್ಲಿ ಸಿಂಧಿ ಕಮ್ಯುನಿಟಿ. ಅಂಡ್ ಅಲ್ಲಿ ಅವ್ರು ಹೇಳ್ತಾ ಇದ್ರು, ಇಲ್ಲಪ್ಪ ಲೇಟ್ 80s ತನಕ ಸ್ವಲ್ಪ ಟ್ರಸ್ಟ್ ಇರ್ತಾ ಇತ್ತು, ಆಮೇಲೆ ಫುಲ್ ಕೊಲಾಟ್ರಲ್ಸ್ ಚೇಂಜ್ ಆಯ್ತು. ಬಟ್ 93 ಬಂದ್ಮೇಲಿಂದ ಅವ್ರದ್ದು ಸಿಂಧಿ ಹೋಲ್ಡ್ ಆಲ್ಮೋಸ್ಟ್ ಹೋಗ್ಬಿಡ್ತು, ಯಾಕೆಂದ್ರೆ ಮಾಫಿಯಾ ಟುಕ್ ಓವರ್ ಅಂತ. ಸೊ ದಟ್ಸ್ ಅ ಡಿಫರೆಂಟ್ ಸ್ಟೋರಿ ಆಲ್ ಟುಗೆದರ್. ಬಟ್ ಯಾ,
ಸೊ ಈ ಮೇಜರ್ ಕಮ್ಯುನಿಟೀಸ್ ಬಿಟ್ಟು ಬೇರೆ ಯಾರು ಟ್ರೇಡಿಂಗ್ ಕಮ್ಯುನಿಟೀಸ್ ಇತ್ತಾ, ಸ್ಮಾಲರ್ ಟ್ರೇಡಿಂಗ್ ಕಮ್ಯುನಿಟೀಸ್? ಕರೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್, ದಟ್ಸ್ ಅ ಗುಡ್ ಕ್ವೆಶ್ಚನ್ ಮುಕುಂದ್. ಈಗ ವಿ ಹ್ಯಾವ್ ರೆಕಾರ್ಡ್ಸ್ ನಮ್ದು ಮರಾಠ ದಫ್ತರ್, ಪೇಶ್ವಾ ದಫ್ತರ್ ಅಲ್ಲಿ, ದಟ್ ಇಸ್ ಪೂನಾ ರೆಕಾರ್ಡ್ಸ್, ಪೂನಾ ಆರ್ಕೈವ್ಸ್. ಅಲ್ಲೇ ವಾಸ್ಟ್ ರೆಕಾರ್ಡ್ಸ್ ಇದೆ ಆಫ್ transactions. So very interesting. So when the Marathas, they were gathering money for the battle of Panipat with Abdali, they needed money. Avara hatra ashtu ದುಡ್ಡು ಇರಲಿಲ್ಲ. ಸೊ ಇಲ್ಲಿಂದ ಸಾಲ ಮಾಡಿ ಅದರಲ್ಲಿ ಆಲ್ಮೋಸ್ಟ್ there are names of 60 financiers who are local Marathi financiers, largely from the Brahmin community. So ಇದಂತ ಈ ಕಲ್ಪನೆ ತಪ್ಪು, ದಟ್ ಓನ್ಲಿ ಮಾರ್ವಾಡೀಸ್ ಮತ್ತೆ ಲಾರ್ಜ್ ಗ್ರೂಪ್ಸ್ ಫೈನಾನ್ಸ್ ಮಾಡ್ತಾ ಇದ್ರು. ಸಣ್ಣ ಗ್ರೂಪ್ಸ್ ಇತ್ತು. ಈ ಕರ್ನಾಟಕ ಅಥವಾ ಮೈಸೂರಲ್ಲಿ ಮಾರ್ವಾಡಿಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಫೈನಾನ್ಸಿಂಗ್ ಮಾಡ್ತಾ ಇರ್ಲಿಲ್ಲ. ಅವ್ರ ಹತ್ರ ಅಷ್ಟು ನಂಬರ್ಸ್ ಅವಾಗ್ಲೂ ಇರ್ಲಿಲ್ಲ, ಇವತ್ತು ಇರ್ಲಿಲ್ಲ. ಬಟ್ ಪ್ರತಿಯೊಂದು ಊರಲ್ಲಿ, ಒಂದು ಗ್ರಾಮದಲ್ಲಿ ಯಾರೊಬ್ಬ ಅವನು, ಈ ಕುಡ್ ಬಿ ದ ಲೋಕಲ್ ಫಾರ್ಮರ್, ದೊಡ್ಡ ಗೌಡ್ರು ಏನೋ ನಿಮ್ಮ ಹತ್ರ ಜಮೀನ್ ಇದ್ರೆ ನಿಮಗೆ ದುಡ್ಡು ಬೇಕಿತ್ತು ಮಗಳದು ಮದುವೆ ಮಾಡ್ಸಕ್ಕೆ, ನಿಮಗೆ ಸ್ವಲ್ಪ ಕಾಸು ಕೊಟ್ಟು ಸ್ವಲ್ಪ ಜಮೀನ್ದು ಪೇಪರ್ ಅವನ ಕೈನಲ್ಲೇ ಹಾಕ್ಬಿಟ್ಟು, ಅಥವಾ ಏನೋ ಒಂದು ಗೋಲ್ಡ್ ತಗೊಂಡು ಜಮೀನು ಪೇಪರ್ ಹಾಕೊಂಡು ಮಾರುವಾಗ ಫೈನಾನ್ಸಿಂಗ್ ನಡೀತಾ ಇದ್ರು. ಬಟ್ ಬ್ಯಾಂಕರ್ಸ್, ಪಾನಿಪತ್ ಕಾಂಟೆಕ್ಸ್ಟ್ ಯಾಕೆ ತಗೊಂಡ್ರೆ ಅಂದ್ರೆ ಅವಾಗ ಪೇಶ್ವಾ ಅವರಿಗೆ ಕನಿಷ್ಠ ಅಬೌಟ್ 2 million rupees, ದಟ್ ಇಸ್ ಅಬೌಟ್ 20 million rupees ಕೊಟ್ಟಿರೋದು ಇವರೇ. ಬಟ್ ಇಟ್ ವಾಸ್ ವೆರಿ ಲೆಸ್. ದ ಲಾರ್ಜ್ ಪ್ರಪೋರ್ಷನ್ even for that came from bankers in Banaras, who were essentially Gosain or Marwadi Bank. The Banaras lending house was India's largest banking house. A large number of bankers congregated in Banaras. But ನಾನು ಹೇಳ್ತಾ ಇದ್ದು ಅವಾಗಲೂ the Marathರಿಗೆ, there were local Marathi bank lenders also. But the proportion of money which they could afford to give to the things was far less, for obvious reasons. But ಇತ್ತು, ಖಂಡಿತ ಇತ್ತು. ಇದಿವಾಗ ಟ್ರೇಡ್ ನಾವು ಏನ್ಷಿಯಂಟ್ ಇಂಡಿಯಾ ನೋಡಿದ್ರೆ ಆಲ್ಮೋಸ್ಟ್ 16th century to 18th century, ಬಿಫೋರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬರೋಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಇಂಡಿಯಾ ಹೆಂಗೆ ಎಂಬೆಡ್ ಆಗಿತ್ತು? ಅಂದ್ರೆ ಇಂಡಿಯಾದಲ್ಲಿ ನೆಟ್ವರ್ಕ್ಸ್ ಇತ್ತ? ನಮಗ್ ಗೊತ್ತು ಅರೇಬಿಯಾ ಜೊತೆ ಟ್ರೇಡ್ ಮಾಡ್ತಾ ಇದ್ರು, ಆಮೇಲೆ ಆಫ್ರಿಕಾ ಇಂದ ಆಗ್ತಾ ಇತ್ತು, ಈ ಕಡೆ ಚೈನಾ ಜೊತೆ. ಸೊ ಏನೇನ್ ಟ್ರೇಡ್ ಮಾಡ್ತಾ ಇದ್ರು, ಅದು ಹೆಂಗ್ ವರ್ಕ್ ಆಗ್ತಿತ್ತು? ಸಿಮಿಲರ್ಲಿ ಅವಾಗ ಈ ಟ್ರೇಡಿಂಗ್ ಗ್ರೂಪ್ಸ್ ಇತ್ತು. ಸೊ ಅಲ್ಲೇ ಅವಾಗ ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಈ ದೊಡ್ಡ ಬ್ಯಾಂಕಿಂಗ್ ಹೌಸಸ್ ಏನೇನಿತ್ತು ಇವರದೆಲ್ಲ ಒಂದ್ ಬ್ರಾಂಚ್. ಅದಕ್ಕೆ ನೀವು ಈಗ ಮಸ್ಕೆಟ್ಗೆ ಹೋದ್ರೆ, ಈವನ್ ಇರಾನ್ at one time, all of them had small Marwadi and Sindhi communities. Some of them are still there. ಸೊ ಇವರದೇ ಫ್ಯಾಮಿಲಿ ಮೆಂಬರ್ಸ್ ಗೆ ಅಲ್ಲೇ ಕಳಿಸಿ ಇಲ್ಲೇ ಮಾಡಿದ ಹುಂಡಿ ಅಲ್ಲಿ ಹಾನರ್ ಮಾಡೋದು ಅಲ್ಲಿ ಅವರು. ಸೊ ಅದೇ ಟೈಮ್ ಅಲ್ಲಿ ಟ್ರೇಡಿಂಗ್. ಸೊ ಲಾಟ್ ಆಫ್ ದೀಸ್ ಪೀಪಲ್, ಮನಿ ಲೆಂಡರ್ಸ್ ಬರೀ ಮನಿ ಲೆಂಡ್ ಮಾಡ್ಕೊಂಡಲ್ಲ, ಸೈಡ್ ಟು ಸೈಡ್ ದೇ ವುಡ್ ಆಲ್ಸೋ ಟು ಟ್ರೇಡಿಂಗ್. ಟ್ರೇಡಿಂಗು ಮಾಡ್ತಾ ಇದ್ರು, ಕಮಾಡಿಟಿ ಟ್ರೇಡಿಂಗು ಇವರೆಲ್ಲ ಮಾಡ್ತಾ ಇದ್ರು. The Chettiars used to be large traders in rubber and other kinds of goods from there. Similarly, the Marwadis would also do a lot of trading in grain, barley, wheat, and stuff like that. Diamonds, pearls. Hyderabad alli largely they would do pearls. Yakandre the Nizam used to buy jewelry like a mad person. Largely it was that. So these groups used to have representatives in factories, ಕಾರ್ಖಾನೆಗಳು ಅಂತ ಹೇಳ್ತಾ ಇದ್ವಿ. ಕಾರ್ಖಾನೆಗಳಲ್ಲಿ ಅವ್ರದ್ದೇ ಒಂದು ಪರ್ಸನ್ ಇತ್ತು. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಸ್, ಯಾವುದು ಯುದ್ಧದಲ್ಲಿ, ಫಾರ್ ಎಕ್ಸಾಂಪಲ್ ಈ ಮರಾಠರು ಯುದ್ಧ ಮಾಡೋ ಟೈಮ್ ಅಲ್ಲಿ ನಾನು ಹೇಳಿದ್ರಲ್ವಾ, ಸೊ ದೇ ಯೂಸ್ ಟು ಬೋರೋ ಮನಿ ಫ್ರಮ್ ದಿಸ್ ಪರ್ಸನ್. ನಾಟ್ ಓನ್ಲಿ ಮರಾಠ, ಬ್ರಿಟಿಷ್ ಅವರಾಗ್ಲಿ, ಟಿಪ್ಪು ಆಗ್ಲಿ, ಯಾರಾದ್ರೆ ನಿಜಾಮ್ ಆಗ್ಲಿ, ಒಂದ್ಸತಿ ಅವ್ರು ಬೋರೋ ಮಾಡ್ಕೊಂಡು ಮನಿ ಬೋರೋ ಮಾಡಿದ್ಮೇಲೆ ಈ ಮರ್ಚೆಂಟ್ಸ್, ದೊಡ್ಡ ಮರ್ಚೆಂಟ್ ಹೌಸಸ್ ಅವ್ರದ್ದು ರೆಪ್ರೆಸೆಂಟೇಟಿವ್ಸ್ ಗೆ ಕಳಿಸ್ತಾ ಇದ್ರು ಯುದ್ಧದಲ್ಲಿ ಇವ್ರ ಜೊತೆಯಲ್ಲಿ. ಯಾಕಂದ್ರೆ ಅವಾಗ ಏನ್ ಮಾಡ್ತಾ ಇದ್ರು, ಟು ಎನ್ಶ್ಯೂರ್ ದೆನ್ ಮಧ್ಯದಲ್ಲಿ ಇವರೆಲ್ಲೋ ಒಂದ್ ದಾಳಿ ಮಾಡಿ, ಎಲ್ಲೋ ಬೆಂಕಿ ಹಾಕ್ಸಿ ಲೂಟಿ ಮಾಡಿ ಆ ದುಡ್ಡು ಪೂರ್ತಿ ಇವ್ರು ತಿನ್ಬಾರ್ದು, ಕಲೆಕ್ಷನ್ ಅಲ್ಲಿಂದೇ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ದೀಸ್ ಪೀಪಲ್ ವುಡ್ ಎನ್ಶ್ಯೂರ್, ನೋಡಿ ನೀವು ಲೂಟಿ ಮಾಡಿ, ಈಗ ಮರಾಠರು ಬಂದ್ ಶೃಂಗೇರಿ ಮತ್ತೆ ಇದ್ರಲ್ಲೆಲ್ಲ ಮಾಡಿದ್ರು ನಿಮಗೆ ಗೊತ್ತಿರುತ್ತೆ. So along with all these people, these bankers were also accompanying them. ಯಾಕಂದ್ರೆ bankers used to have the wealth too. So ತಕ್ಷಣ ಅವರು ದುಡ್ಡು ಕೊಡ್ತಾ ಇರ್ಲಿಲ್ಲ. ಈಗ ಇವರು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಮೈಸೂರು ವಾರ್, ಥರ್ಡ್ ಮೈಸೂರು ವಾರ್ ಅಲ್ಲಿ ಮರಾಠರು ಬಂದು ಈ ಕಡೆ ನಗರ, ಬೆದ್ನೂರು, ಶೃಂಗೇರಿ ಕಡೆ ಎಲ್ಲ ಹೋಗಿದ ಟೈಮ್ ಅಲ್ಲಿ ಸದಾಶಿವ ಭಾವ್ ಜೊತೆ
ಸುಮಾರು ಬ್ಯಾಂಕರ್ಸ್ ಹೋಗ್ತಾ ಇದ್ರು ಜೊತೆಯಲ್ಲಿ, ಯಾಕಂದ್ರೆ ದ ಕ್ಯಾಶ್ ಯೂಸ್ ಟು ಬಿ ಇನ್ ದೇರ್ ಹ್ಯಾಂಡ್ಸ್ ಆಲ್ಸೋ. ಸೊ ವೇಜಸ್ ಆವಾಗ ಸೋಲ್ಜರ್ಸ್ಗೆ ಈಗ ಸುಮ್ನೆ ನಾಟ್ ಓನ್ಲಿ ಮನಿ ವಾಸ್ ನಾಟ್ ಲೆಂಟ್ ಡ್ಯೂರಿಂಗ್ ವಾರ್ಸ್, ನಾಟ್ ಓನ್ಲಿ ಟು ದ ಕಿಂಗ್. A group of merchant money lenders used to accompany the campaigning armies. ಯಾಕಂದ್ರೆ ಮಧ್ಯದಲ್ಲಿ ಒಬ್ಬ ಸಿಪಾಯಿಗೆ ದುಡ್ಡು ಬೇಕಿತ್ತು, ಅವನ್ ಹೋಗಿ ಮರಾಠ ಪೇಶ್ವಾ ಹತ್ರ ಅಥವಾ ನಿಜಾಮ್ ಹತ್ರ ಮಾತಾಡಕ್ಕಂತ ಆಗಲ್ಲ, ಅವನು ಶಂಬಳಕ್ ಮಾತಾಡಬಹುದು ವಿತ್ ಇಸ್ ಲೋಕಲ್ ಸಿಪಾದಾರ್, ವಿತ್ ಇಸ್ ಲೋಕಲ್ ಕಮಾಂಡರ್. ಅವನೇ ದುಡ್ಡು ಬೇಕಂದ್ರೆ ದ ಮನಿ ಲೆಂಡರ್ ಆಲ್ಸೋ ವುಡ್ ಫಾಲೋ ದ ಪೇಶ್ವಾಸ್ ಆರ್ಮಿ, ಅವನಿಂದ ದುಡ್ಡು ತಗೊಳ್ತಾ ಇದ್ರು. ಅಂಡ್ ದಿಸ್ ಮನಿ ಲೆಂಡರ್ ಆರ್ ಹಿಸ್ ಮಾಸ್ಟರ್ would have lent money in bulk to the Peshwa. So whenever in the campaign Peshwa, the Maratha army acquired some money, usually by way of loot or by way of tribute. ಯಾರು ಪಾಲೆಗಾರ ಬಂದು ಹೇಳಿದ್ರು, ಇಲ್ಲ ಸರ್ ದಾಳಿ ಮಾಡೋದ್ ಬೇಡ, ಇಲ್ಲಿ ನಾಶ ಮಾಡಕ್ ಹೋಗ್ಬೇಡ, ನಾನ್ ಟಿಪ್ಪುವಿಗೆ ಈಗ ನಾನು ದುಡ್ಡು ಕಳ್ಸಲ್ಲ, ಏನ್ ಟ್ಯಾಕ್ಸ್ ನನ್ ಮರಾಠರಿಗೆ ಕೊಡ್ತೀವಿ, ಆಯ್ತು ಅಡ್ವಾನ್ಸ್ ಅಲ್ಲಿ ಟ್ಯಾಕ್ಸ್ ಸ್ವಲ್ಪ ಕೊಡಿ, ಕೊಡ್ತಾ ಇದ್ರು ಅಡ್ವಾನ್ಸ್ ಅಲ್ಲಿ. ಆ ಅಡ್ವಾನ್ಸ್ ಈ ಮನಿ ಲೆಂಡರ್ಸ್ ಸರ್ವೆಂಟ್ಸ್ ಏನೇನಿದ್ರು ಜೊತೆಯಲ್ಲೇ ಬರ್ತಾ ಇತ್ತು. ನೋಡಿ ನಮ್ ಸೇಟ್ ನಿಮಗೆ 5 ಲಕ್ಷ ಕೊಟ್ಟಾಗಿದೆ, ಈಗ ಬಡ್ಡಿ ಸೇರಿ ಇಷ್ಟಿಷ್ಟು ತಿಂಗಳ ನೀವು ಕೊಡಿ ಅಥವಾ ನೀವು 6 ತಿಂಗಳು ಕೊಡಿ, ಈ ಭಾಗ ಈ ಲೂಟಿ ಮಾಡಿದ ಭಾಗ ಒಂದ್ ಭಾಗ ಹೊಡಿ, ನಾನು ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಆಲ್ ದಿಸ್ ಯೂಸ್ ಟು ಹ್ಯಾಪನ್ ಟು ದ ಹೋಲ್ ಸೆಟ್ ಆಫ್ ಪೀಪಲ್. ಲೈಕ್ ಈಗ ಕಲೆಕ್ಷನ್ ಏಜೆಂಟ್ಸ್ ತರ ಅವರು ಕಲೆಕ್ಷನ್ ಕಲೆಕ್ಷನ್ ಆದಾಗ ಎನ್ಫೋರ್ಸ್ಮೆಂಟ್ ಹೆಂಗಾಗ್ತಾ ಇತ್ತು. ಇವಾಗ ಡಿಫಾಲ್ಟ್ ಆದ್ರೆ ಹೆಂಗೆ ಇವಾಗ್ಲೇನೆ ದೊಡ್ಡ ಪ್ರಾಬ್ಲಮ್, NPA ಈಗ ವಿಜಯ್ ಮಲ್ಯನ್ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ. ಅದಕ್ಕೆ ಎಲ್ಲ ಈ ಫಿನಾನ್ಷಿಯರ್ಸ್ ಗೆ ದೇ ಯೂಸ್ ಟು ಹ್ಯಾವ್ ಮರ್ಸಿನರೀಸ್. ಲಾರ್ಜ್ಲಿ ಅವಾಗ ಅಫ್ಘಾನ್ಸ್ ಇದ್ರು. ದೇ ಯೂಸ್ ಟು ಬ್ರಿಂಗ್ ಪಠಾನ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಅಂಡ್ ದೇ ಯೂಸ್ ಟು ಸ್ಟ್ಯಾಂಡ್ ಗ್ಯಾರಂಟಿ ಫಾರ್ ದೆಮ್. ಪ್ರಾಬ್ಲಿ ದ ಚೆಟ್ಟಿಯಾರ್ಸ್ ವುಡ್ ಹ್ಯಾವ್ ಹ್ಯಾಡ್ ಅದರ್ ಗ್ರೂಪ್ಸ್ ಆಫ್ ಪೀಪಲ್. ಆಲ್ ದ ಮನಿ ಲೆಂಡರ್ಸ್, ಸಣ್ಣದಾಗಿ ದೊಡ್ಡದಾಗಿ, ಈಗ ಮೂವೀಸ್ ಅಲ್ಲಿ ನೋಡ್ತಿರಲ್ಲ, ಒಬ್ಬ ಒಂದ್ ಮನಿ ಶೆಟ್ಟರ್ ಜೊತೆ ಒಂದ್ ಕೋಟ್ ಇಟ್ಕೊಂಡು ಇನ್ನೊಬ್ರು ಕೂತ್. ಸೊ ಅದ್ರ ಜೊತೆಲಿ ದೇ ಯೂಸ್ ಟು ಹ್ಯಾವ್ ಇಂಡಿಪೆಂಡೆಂಟ್ ಗ್ರೂಪ್ಸ್ ಆಫ್ ಆರ್ಮ್ಡ್ ಮೆನ್ ಟು ಎನ್ಫೋರ್ಸ್ ದಟ್. ಆಮೇಲೆ ದ ಸ್ಟೇಟ್ ಆಲ್ಸೋ ಗೇವ್ ದಮ್ ಅ ರೈಟ್ ಟು ಕಲೆಕ್ಟ್ ದ ಡ್ಯೂಸ್. ಸೊ ಯಾರೊಬ್ರು ನಾನೊಬ್ಬ ಯಾವ್ದು ಶೆಟ್ಟರಿಂದ ದುಡ್ಡು ತಗೊಂಡಿದ್ದೀನಿ, ಮತ್ತೆ ನಾನು ಅವನಿಗೆ ಕೊಡಲ್ಲ ಅಂದ್ರೆ ನಾನು ಹೋಗಿ ನಿಜಾಮ್ ಅವ್ರ ಹತ್ರ ಅಥವಾ ಟಿಪ್ಪು ಹತ್ರ ಅಥವಾ ಬ್ರಿಟಿಷ್ ಅವ್ರ ಹತ್ರ ಒಡೆಯಾರ್ ಹತ್ರ ಹೋಗಿ, ಒಡೆಯಾರ್ ಹತ್ರ ಸರ್ ನಾನು ದುಡ್ಡು ಕೊಡಕ್ ರೆಡಿ ಇಲ್ಲ, ಒಡೆಯಾರ್ ಹೇಳ್ತಾ ಇದ್ರು ನೀವು ದುಡ್ಡು ಕೊಡ್ಲೇಬೇಕು ಅಥವಾ ನಿಮ್ ಜಮೀನ್ ಅವನಿಗೆ ಬರೀಬೇಕು, ಕೊಡ್ಬೇಕು. ಸೊ ಆ ತರ ಸಪೋರ್ಟ್ ಇತ್ತು. ಸೊ ಆಲ್ ಆಫ್ ದಮ್ ಹ್ಯಾಡ್ ಪ್ರೈವೇಟ್ ಆರ್ಮೀಸ್ ಟು ಎನ್ಫೋರ್ಸ್ ದೇರ್ ಕಲೆಕ್ಷನ್ ಅಂಡ್ ಇಟ್ ವಾಸ್ ಪರ್ಮಿಟೆಡ್ ಬೈ ದ ಸ್ಟೇಟ್ ಆಲ್ಸೋ ಅಟ್ ದಟ್. ಆಕ್ಚುಲಿ ಇಲ್ಲಿ ಸ್ವೀಡನ್ ಅಲ್ಲೂ ಆ ತರದೊಂದು ಏಜೆನ್ಸಿ ಇದೆ. ಡೆನ್ಮಾರ್ಕ್ ಅಲ್ಲಿ ಕ್ರೌನ್ ಆಫೀಸ್ ಅಂತ ಇದೆ, ಇಲ್ಲಿ ಸ್ವೀಡನ್ ಅಲ್ಲಿ ಏನೋ ಕ್ರೋನನ್ ಫಾಯ್ಡನ್ ಅಂತಾನೋ ಏನೋ ಒಂದು ಹೆಸರಿದೆ. ಅವ್ರದ್ದು ಪ್ರೈವೇಟ್ ಏಜೆನ್ಸಿ ಅದು. ಅವರಿಗೆ ಇಲ್ಲಿ ಯಾವ ಲೆವೆಲ್ ಟ್ರಸ್ಟ್ ಇದೆ ಅಂದ್ರೆ ಎನ್ಫೋರ್ಸಬಲ್ ಟ್ರಸ್ಟ್, ಈವನ್ ಓರಲ್ ಅಗ್ರಿಮೆಂಟ್ ಈಸ್ ಲೀಗಲಿ ಬೈಂಡಿಂಗ್. ಇವಾಗ ನಾವಿಬ್ರು ಓರಲಿ ಮಾತಾಡಿದ್ವಿ, ಅದಕ್ಕೆ ಒಬ್ಬ ಎವಿಡೆನ್ಸ್ ಇದಾನೆ ಅಂಡ್ ಹಿ ಇಸ್ ವಿಲ್ಲಿಂಗ್ ಟು ಟೆಸ್ಟಿಫೈ ಅಂದ್ರೆ ದಟ್ ಈಸ್ ಬೈಂಡಿಂಗ್. ಪೇಪರ್ ಬೇಕಿಲ್ಲ, ಸ್ಟಾಂಪ್ ಪೇಪರ್ ಅಲ್ಲಿ ಇರ್ಬೇಕು ಅಂತೇನಿಲ್ಲ. ಒಂದು ಇಮೇಲ್ ಅಲ್ಲಿ ಕಳ್ಸಿದ್ವಿ ಅಂದ್ರೂ ದಟ್ ಈಸ್ ಬೈಂಡಿಂಗ್. ಸೊ ಅದೇನಾದ್ರೂ ಡಿಫಾಲ್ಟ್ ಮಾಡಿದ್ರೆ ದೇ ಕ್ಯಾನ್ ಜಸ್ಟ್ ರಿಪೋರ್ಟ್ ಟು ದಟ್ ಏಜೆನ್ಸಿ. ಅವರು 25% 30% ಕಮಿಷನ್ ತಗೊಳ್ತಾರೆ ಅದ್ರದ್ದು ಏನು ರಿಕವರಿ ಆಗುತ್ತೆ ಅದನ್ನ. ಸೊ ಯೂಶಲಿ ಏನಾಗುತ್ತೆ, ಈ ಅಪಾರ್ಟ್ಮೆಂಟ್ ಗಳನ್ನ ಪರ್ಚೇಸ್ ಮಾಡಿರ್ತಾರೆ, ಆಮೇಲೆ ಓಡೋಗ್ಬಿಡ್ತಾರೆ ಅವರು, ಕಟ್ಟೋದಕ್ಕಾಗಲ್ಲ, ಮಾರ್ಟ್ಗೇಜು ಅಂತದೆಲ್ಲ ಆಯ್ತು ಅಂದ್ರೆ ಅವಾಗ ಅದನ್ನ ಅವ್ರ ಆಕ್ಷನ್ ಮಾಡಿ ಅದ್ರ ಏನೇನ್ ರಿಕವರ್, ಏನೇನ್ ಅಟ್ಯಾಚ್ ಮಾಡಕ್ ಆಗತ್ತೆ ಅವನ ಹೆಸರಲ್ಲಿ ಇರೋದು ಅದನ್ನೆಲ್ಲ ಅಟ್ಯಾಚ್ ಮಾಡಿ ರಿಕವರ್ ಮಾಡ್ಕೊಳ್ತಾರೆ. ಸೊ ಆ ತರದ ಸಿಸ್ಟಮ್ ಇದೆ. ಅಂದ್ರೆ ಇಟ್ಸ್ ಲೀಗಲಿ ಗವರ್ಮೆಂಟ್ ನಾವ್ ಇನ್ವಾಲ್ವ್ ಆಗಲ್ಲ. ನೀವ್ ಎಲ್ಲದನ್ನು ಕೋರ್ಟಿಗೆ ತರಬೇಡ್ರಿ, ಸಿವಿಲ್ ಕೇಸ್ ಅಂದ್ಬಿಟ್ಟು ಎಲ್ಲದನ್ನು ಗವರ್ಮೆಂಟಿಗೆ ಕಾಸ್ಟ್ ಅಲ್ಲ, ಅದು ಎಲ್ಲಾ ಕೇಸ್ನು ಮ್ಯಾನೇಜ್ ಮಾಡ್ಬೇಕು ಅಂದ್ರೆ. ಸೊ ಹಂಗಾಗಿ ಈ ತರದ್ದು ಪ್ರೈವೇಟ್ ಎನ್ಫೋರ್ಸಿಂಗ್ ಇದೆ. ವೆರಿ ಇಂಟ್ರೆಸ್ಟಿಂಗ್. ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಯುದ್ಧ ಮಾಡ್ಬೇಕು ಅಂದ್ರೆ ಅಥವಾ ಒಂದು ಯುದ್ಧ ಹೂಡ್ಬೇಕು ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ ಕಾಂಪೋನೆಂಟ್ ಇರುತ್ತೆ. ಸೊ ಇನ್ ಅ ವೇ ಐ ಆಮ್ ಥಿಂಕಿಂಗ್ ದಟ್ ದ ರಿಚ್ನೆಸ್ ಅಂದ್ರೆ ನಿಮ್ಮ ರಾಜ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ನಿಮ್ಮ ರಾಜ್ಯದಲ್ಲಿರುವ ಮನಿ ಲೆಂಡರ್ಸ್ ಅಥವಾ ಬಿಸ್ನೆಸ್ ಮೆನ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದ್ರ ಮೇಲೆ ನಿರ್ಭರ ಆಗಿ ನೀನು ಆಮೇಲೆ ಕ್ಯಾಂಪೇನ್ ಪ್ಲಾನ್ ಮಾಡ್ಬೇಕು ವಿನಃ
ಹಂಗೆ ಪ್ಲಾನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅಂದ್ರೆ the financial effort that is needed to plan a war is directly dependent on so many things. ಅದಕ್ಕೆ ನನಗೆ ಇನ್ನೊಂದು ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನಾದಿರ್ ಶಾ ಆಕ್ಚುಲಿ ಅಲ್ಲಿ ಆಗುವಂತ ಯುದ್ಧಕ್ಕೆ ದುಡ್ಡು ಹೊಂದಿಸ್ಬೇಕು ಅಂತ ಹೇಳಿ ಡೆಲ್ಲಿ ಕಡೆ ಬರ್ತಾ ಇದ್ನಂತೆ ಅವನಿಗೆ. ಯಾಕಂದ್ರೆ ಅವನು ಸೊ ಮೇನ್ಲಿ ಅವ್ನು ಇಂಡಿಯಾ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದು ಇಂಡಿಯಾನಲ್ಲಿರೋ ದುಡ್ಡಿಗೆ ಅಂತ, ವಿಚ್ ಶೋಸ್ ದಟ್ ಹೌ ಅವರ್ ಸಿಸ್ಟಮ್ಸ್ ವರ್ ಸ್ಟ್ರಾಂಗ್ ಎನಿವೇ. Definitely. For example, 1762, in the course of the Maratha campaign on Mysore, so we have records which show that the Marathas borrowed about 10 million rupees, avaginda rupees, silver rupees. So, but the kind of money they got from Mysore in terms of old taxes, so matte plunder, ಲೂಟಿ ಮಾಡಿ ದುಡ್ಡು ವಾಪಸ್ ತಗೊಂಡ್ರೆ ಬರೀ 2 million. ಸೊ ಆ ಕ್ಯಾಂಪೇನ್ ಅಲ್ಲಿ ಅವ್ರದ್ದು ನೆಟ್ ಲಾಸ್ 8 million is 80 lakh rupees ಆ ಟೈಮ್ ಅಲ್ಲಿ ಆಗಿತ್ತು, 1762 1763. ಸೊ ಇಟ್ ವಾಸ್ ಆಲ್ ವೆರಿ ರಿಸ್ಕಿ. ಸೊ ಬಟ್ ಸೊ ಬರೀ ನಾವು ದುಡ್ಡು ಬೋರೋ ಮಾಡ್ಕೊಂಡು ಹೋಗಿ ಯುದ್ಧ ಮಾಡಿ ಅದೆಲ್ಲ ವಾಪಸ್ ಸಿಗುತ್ತೆ ಅಂತ ಆ ಗ್ಯಾರಂಟಿ ಅವಾಗೂ ಇರ್ಲಿಲ್ಲ. So how they would have repaid that 8 million rupees is that from our revenue lands, ಅವರಿಗೆ ಯಾವ ಕರ ಟ್ಯಾಕ್ಸ್ ಬರುತ್ತೆ ಅವರೆಲ್ಲ ಈ ಬ್ಯಾಂಕರ್ಸ್ ಗೆ ಬರೆದಿರ್ತಾರೆ. ಸೊ 8 ವರ್ಷ 10 ವರ್ಷ 12 ವರ್ಷ ರೈತರು ಬರೀ ಅವ್ರದ್ದು ಟ್ಯಾಕ್ಸ್ ಈ ಮರ್ಚೆಂಟ್ಸ್ ಗೆ ಬ್ಯಾಂಕರ್ಸ್ ಗೆ ಕೊಡೋದು, ರಾದರ್ ದ್ಯಾನ್ ದ ತಹಸೀಲ್ದಾರ್ ಅಥವಾ the talukdar and all those places at those particular points. So the campaign was a net loss for the Marathas, that particular campaign. ಆಮೇಲೆ ಈ ಅಕೌಂಟಿಂಗ್ ಇದ್ರಲ್ಲಿ ಈ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅನ್ನೋದನ್ನ ದೊಡ್ಡ ಇನ್ವೆನ್ಷನ್ ಅಂತ ಈಗ ಹೇಳ್ತಾರೆ. ಬಟ್ ಟ್ರೇಡ್ ಇಷ್ಟೊಂದು ವರ್ಷದಿಂದ ನಡೀತಾ ಇದೆ ಅಂತಂದ್ರೆ ಅವ್ರದ್ದು ಲೈಕ್ ನಮ್ದು ಇಂಡಿಜಿನಿಯಸ್ ಸಿಸ್ಟಮ್ಸ್ ಇದ್ದಿರ್ಬೋದಲ್ವಾ ಅಕೌಂಟಿಂಗ್ ಸಿಸ್ಟಮ್ ಅಲ್ಲಿ. ಇವಾಗ ಮಾರ್ವಾಡಿ ಇವ್ರದ್ದು ಪಾರ್ಥ ಸಿಸ್ಟಮ್ ಅಂತ ಅಕೌಂಟಿಂಗ್ ಸಿಸ್ಟಮ್ ಇದೆ. ಸೊ ಆತರ ಏನಾದ್ರು ಡೀಟೇಲ್ಸ್? Yes. ಈ ಡಬಲ್ ಎಂಟ್ರಿ ಸಿಸ್ಟಮ್ ಇಸ್ ಕಾಮನ್. ಇನ್ಫ್ಯಾಕ್ಟ್ ನಾನೇ ನೋಡಿದ್ದೀನಿ ನಮ್ಮ ಶ್ರೀರಂಗಪಟ್ಟಣದ್ದು ಡೇಟೆಡ್ 1787. ಇಟ್ ಇಸ್ ಕಾಲ್ಡ್ ದ ಹಾಲ್ ಪುಸ್ತಕ. ಸೊ ನಾನೀಗ ಐ ಆಮ್ ವರ್ಕಿಂಗ್ ಆನ್ ಇಟ್. So that was taken from set of records were recovered from Tipu's library. ಸುಮಾರು ಇತ್ತು, there would have been thousands of records. 2-3 ಅಲ್ಲಿ ಇತ್ತು. So that was taken to Calcutta. So ಈ ಹಾಲ್ ಪುಸ್ತಕದಲ್ಲಿ is a complete record of about a year of revenues that came there. So revenues are exactly what I see is double entry method alli. Double entry method alli ಇಲ್ಲಿಂದ ಬಂತು ಮತ್ತೆ ಯಾವುದಕ್ಕೆ ಯೂಸ್ ಆಯಿತು. ಸೊ 1500 ಹಣ ಅಥವಾ 1500 ಹಣ ಇಷ್ಟೊಂದು ಪಣ ಬಂತು, ಅದು ಎಲ್ಲಿಂದ ಬಂತು ಮತ್ತೆ ಎಲ್ಲಿಗೆ ಯೂಸ್ ಆಯಿತು ಅಥವಾ ಎಲ್ಲಿ ಬಂತು, ಯಾವ ಅಕೌಂಟಿಗೆ ನಾವು ಹಾಕಿದ್ವಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ವಾಸ್ ಆಲ್ಸೋ ಫಾಲೋಡ್ ಇನ್ ದಟ್ ಟೈಮ್. ನಮ್ಮ ಖಾತೆಗಳು ಅದಕ್ಕೆ ಕಡತದಲ್ಲಿ Kadata was essentially cotton which used to be rubbed with charcoal paste and put in the sun. You would write on it with chalk. So otherly I have seen double entry system what we use today also followed in 18th century Mysore. The Marwadis, I have not seen, I do not know about their account books, but I have heard that they also used a very good system of accounting wherein what money came, how much stayed, what was the interest on it, and where that money went was also recorded in a very proper way. Obviously, yakandre yavdu one business house ge survive agbeku andre every paisa, every rupee has to be accounted on paper trail, correct? The accounting was very fine, very good. Great. Hey, Nidhi, one question that we had was andre ivaga efficient system ಮತ್ತೆ inefficient system ಅದರ ಉದಾಹರಣೆಗಳು ನಿಮ್ಮ ಹತ್ರ ಇದೆಯಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಮೈಸೂರಲ್ಲಿ ಚೆನ್ನಾಗಿತ್ತು ಅಥವಾ ನಿಜಾಮ್ರು ಚೆನ್ನಾಗಿ ಮಾಡಿದ್ರು, ಆತರ ಏನಾದ್ರು ನಿಮ್ಮ ಹತ್ರ ಇನ್ಸೈಟ್ಸ್ ಇದೆಯಾ ಬಿಟ್ವೀನ್ ಎಫಿಷಿಯಂಟ್ ಸಿಸ್ಟಮ್ ಅಂಡ್ ಇನ್ಎಫಿಷಿಯಂಟ್ ಸಿಸ್ಟಮ್?
I'm not aware of inefficient and efficient systems. I'm only aware of where spread of these people. So wherever namige banking houses ಜಾಸ್ತಿ ಇತ್ತು, wherever supply of money ಇತ್ತು, overall those countries and those states prospered. ಅಷ್ಟು ನಾನು ಹೇಳ್ಬೋದು. Systems ಬಗ್ಗೆ I'm not aware, but I'm sure people who have studied more on the subject, I'm sure there are economic historians, they would be able to definitely tell us whether the Marwadi system of accounting or the Chettiar system of accounting or the Multan system of accounting was better. I'm sure they would have had differences and there would be different methods. So I'm not aware of that. But essentially, wherever these people were there in large numbers and where there was one area dalli ಈಗ ನನಗೆ ನನ್ನ ಕಸ್ಟಮರ್ಸ್ ಗೆ 10 ಬ್ಯಾಂಕ್ಸ್ ಇದ್ರೆ ನಾನು ಜಾಸ್ತಿ ಗಾಡಿಗಳು ಸೇಲ್ ಮಾಡಿಸಬಹುದು. ಯಾಕಂದ್ರೆ ಒಬ್ಬ ಕಸ್ಟಮರ್ ಗೆ ಒಬ್ಬ ಬ್ಯಾಂಕರ್ ರಿಜೆಕ್ಟ್ ಮಾಡಿದ್ರೆ ನಾನು ಅವನಿಗೆ ಬೇರೆ ಕಡೆ ಕಳಿಸ್ತೇನೆ, ಅವ್ನು ಬೇರೆ ಕಡೆ ಹೋಗ್ತಾನೆ. The number of bankers in one place is always help. ಮತ್ತೆ ಬ್ಯಾಂಕರ್ಸ್ ಎಲ್ಲಿ ಬರ್ತಾನೆ? Well, there is a catchment area. ಈಗ ಒಬ್ಬ ಒಂದು ರಾಜ್ಯದಲ್ಲಿ ಸೆಕ್ಯೂರಿಟಿ ಇದೆ, ಒಬ್ಬ ಒಂದು ರಾಜ್ಯದಲ್ಲಿ ಯಾವ್ದು ಪದಾರ್ಥಗಳು ಒಳ್ಳೆ ಕ್ಯಾಶ್ ರಿಚ್ ಪದಾರ್ಥಗಳು ಫಾರ್ ವಿಚ್ ಪೀಪಲ್ ಕ್ಯಾನ್ ಸೆಲ್ ಅಂಡ್ ಕ್ಯಾಶ್ ಇಸ್ ಜನರೇಟೆಡ್, ರಿಕ್ವೈರ್ಮೆಂಟ್ ಆಫ್ ಕ್ಯಾಶ್ ಇರುತ್ತೆ, ಮತ್ತೆ ಜನರೇಷನ್ ಆಫ್ ಕ್ಯಾಶ್ ಇರುತ್ತೆ ಫಾರ್ ದೆಮ್ ಟು ಪೇ ಬ್ಯಾಕ್ ದಟ್ ಮನಿ ವಿತ್ ಇಂಟ್ರೆಸ್ಟ್. ಅವ್ರು ಅಲ್ಲೇ ಹೋಗ್ತಾರೆ. ಸೊ ವೆರೆವರ್ these people were there in abundance, those countries prospered and grew also. There is no doubt. ಅದು ಒಂಥರ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ತರ ವರ್ಕ್ ಆಗುತ್ತೆ ಅನ್ಸುತ್ತೆ. ಇವಾಗ ಎಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಲ್ಲಿ ಫಿನಾನ್ಸಿಯರ್ಸ್ ಜಾಸ್ತಿ ಬರೋಕ್ ಶುರು ಮಾಡ್ತಾರೆ, ಅವ್ರು ಬಂದು ಇನ್ನೂ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟಿ ಪ್ರಮೋಟ್ ಮಾಡ್ತಾರೆ. 100%. ಯಾಕಂದ್ರೆ ನಮ್ ಮನೆ ಬಂಗಾರಪೇಟೆನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ, ಒಂದು ಇನ್ ಸ್ಪ್ಯಾನ್ ಆಫ್ 10 to 12 years ಆ ಒಂದ್ ರೋಡ್ ಅಲ್ಲಿ ಕೆನರಾ ಬ್ಯಾಂಕ್, SBI ಬ್ಯಾಂಕ್ ಎರಡೇ ಇತ್ತು. ಒಂದೇ ರೋಡ್ ಇದೆ ಅಲ್ಲಿ, ಸಿಟಿ ಹೊರಗಡೆಯಿಂದ ರೈಲ್ವೆ ಸ್ಟೇಷನ್ ವರೆಗೂ ಒಂದ್ ರೋಡ್. ಎಲ್ಲಾ ಮೇಜರ್ ಬ್ಯಾಂಕ್ಗಳು ಆಫೀಸಸ್ ಎಲ್ಲ ರೋಡ್ ಅಕ್ಕಪಕ್ಕನೇ ಇರೋದು. ಸೊ ಫಸ್ಟ್ ಬರೀ ಅದ್ 2 ಬ್ಯಾಂಕ್ ಇತ್ತು, ಆಮೇಲೆ ICICI ಬಂತು, ಆಮೇಲೆ ಆಕ್ಸಿಸ್ ಬ್ಯಾಂಕ್ ಬಂತು, ಕರ್ನಾಟಕ ಬ್ಯಾಂಕ್ ಬಂತು. ಹಂಗೆ ಬ್ಯಾಂಕ್ಗಳು ಜಾಸ್ತಿ ಶುರು ಆಯ್ತು. ಸೊ ಇಟ್ಸ್ ಅ ಇಂಡಿಕೇಟರ್ ಎಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. Absolutely. You will have it is the indicator. ಹೌದು. ಹೇ ಗ್ರೇಟ್. ಅಂದ್ರೆ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಥ್ಯಾಂಕ್ಸ್ ನಿತಿನ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್. 7ನೇ ಎಪಿಸೋಡಿಗೆ ಬಂದಿದ್ದೀರಾ. ನಮ್ ಪಾಡ್ಕಾಸ್ಟ್ ಕೇಳಿಸ್ಕೊಳ್ತಿರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ತುಂಬಾ ಜನ ಮೆಸೇಜ್ ಮಾಡಿದೀರಾ, ಕಂಟಿನ್ಯೂಸ್ ಆಗಿ ಕೇಳ್ತಾ ಇದೀವಿ. ಎಸ್ಪೆಷಲಿ ಇವಾಗ ನಾವು ಸ್ಪಾಟಿಫೈ ಮತ್ತೆ ಆಂಕರ್ FM ಅಲ್ಲಿ ಕೂಡ ಲಭ್ಯವಾಗಿದೆ. ಸೊ ವಿಡಿಯೋ ನೋಡಿದಿರಾ, ನಿಮ್ ಕೆಲಸ ಮಾಡ್ಕೊಂಡು ನೀವು ಬರೀ ಆಡಿಯೋ ಸ್ಟ್ರೀಮಿಂಗ್ ನ ಕೇಳ್ಬೋದು. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇಷ್ಟ ಆಯ್ತು ಅಂತ ಮೆಸೇಜ್ ಮಾತ್ರ ನಿಲ್ಸ್ಬಿಡಿ, ಲೈಕ್ ಅಥವಾ ಶೇರ್ ಮಾಡಿ, ಬೇರೆಯವ್ರಿಗೂ ಅರಳಿಕಟ್ಟೆ ಬಗ್ಗೆ ಹೇಳಿ. ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ ಸಿಗೋಣ ಹೊಸ ಎಪಿಸೋಡ್ ಒಂದಿಗೆ. ಥ್ಯಾಂಕ್ಸ್ ಎವ್ರಿಬಡಿ. ಥ್ಯಾಂಕ್ಸ್ ಸುಪ್ರೀತ್. ಥ್ಯಾಂಕ್ಸ್ ನಿತಿನ್. Thank you Supreet. Thank you Mukha. bye bye.